Good evening, dear students. So, hope we have had one class. You all remember me. Okay. This is Raghavan. I had one introductory class for bridge course in the last week itself. So, this is my second class for correct. Okay. So, now we were learning this structure of atom. ಸ್ವಲ್ಪ ಬೇಸಿಕ್ಸ್ ಎಲ್ಲ ತಿಳ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಸರ್ಟನ್ ಫ್ಯಾಸಿನೇಟಿಂಗ್ ಥಿಂಗ್ಸ್ ಏನಾದರೂ ಇದ್ರೆ ಅದ್ರ ಬಗ್ಗೆನೂ ಗಮನ ಹರಿಸೋದನ್ನ ಮಾಡ್ತಾ ಇದ್ವಿ. ಹೌದಾ? ಸೊ ವೆರಿ ನೈಸ್. ಐ ವೆಲ್ಕಮ್ ಯು ಆಲ್ ಫಾರ್ ಸೆಕೆಂಡ್ ವೀಕ್ ಆಫ್ ಬ್ರಿಡ್ಜ್ ಕೋರ್ಸ್, ದಟ್ ಇಸ್ ಜ್ಞಾನ ಸೇತು. ಓಕೆ, ಸೊ ಯಾರ್ಯಾರು ಹೊಸದಾಗಿ ಬಂದಿದ್ದೀರಿ ಅವ್ರಿಗೆ ಮಾತ್ರ ಹೇಳೋದಾದ್ರೆ, ಸೊ ಜಸ್ಟ್ ಫಾರ್ ದೋಸ್ ಪೀಪಲ್ ಹೂ ಹ್ಯಾವ್ ಎಂಟರ್ಡ್ ದಿ ಕ್ಲಾಸ್ ಫಾರ್ ದಿ ಫಸ್ಟ್ ಟೈಮ್, ಸೊ Gnanadhara is conducting JEE and NEET classes in Sarvodaya College. It's already your senior second year PUC students are already there with us, getting trained for JEE and NEET. Second year maklu igagle nam jote idare. Okay, so adar jotege MES college allu kuda navu JEE matte NEET training ಮಾಡ್ತಾ ಇದೀವಿ. Okay, so ಈ ಮಕ್ಕಳಿಗೆ ನಾವೇನ್ ಮಾಡ್ಕೊಂಡ್ವಿ, we thought of giving some bridge course before we could start actual JEE NEET classes. ಆಯ್ತಾ? ಸೊ ಈಗ ನೀವೆಲ್ಲ 10th ಇಂದ ಈಗ ಬಂದಿದ್ದೀರಿ. ಸೊ ನಿಮ್ಗೆಲ್ಲ ಸೊ ಕಾಲೇಜ್ ಅಂದಿದ ತಕ್ಷಣ ಒಂಥರದ್ದು ಖುಷಿ ಇರುತ್ತೆ, ನಾವೇನೋ ಎಲ್ಲ ಸ್ಕೂಲಿಂದ ಕಾಲೇಜಿಗೆ ಬಂದಿದ್ದೀವಿ ಅಂತ. ಸೊ ಒಂದು ಸಣ್ಣ ಅವೇರ್ನೆಸ್ ಅಬೌಟ್ ವಾಟ್ ಆರ್ ದಿ ಥಿಂಗ್ಸ್ ಆರ್ ದೇರ್ ಅಂಡ್ ವಾಟ್ ಆರ್ ಮಿಸ್ಸಿಂಗ್, ಈ ತರದ ವಿಚಾರಗಳನ್ನ ಮಾತಾಡ್ಕೊಳ್ಳೋಕೆ ನಾವು ಬ್ರಿಡ್ಜ್ ಕೋರ್ಸ್ ಮಾಡ್ಕೊಂಡಿದ್ದೀವಿ. ಹೌದಾ? ಸೊ ವೆರಿ ನೈಸ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ certain basic aspects of structure of atom ನಾವು ಮಾತಾಡ್ಕೊಂಡಿದ್ವಿ. ಅದನ್ನ ಒಂದು 5 ನಿಮಿಷ we will just glance through. ಯಾರು ಮಿಸ್ ಮಾಡ್ಕೊಂಡಿದ್ದೀರಿ ಲಾಸ್ಟ್ ಕ್ಲಾಸ್ ಅಲ್ಲಿ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಏನಾಗಿತ್ತು ಲಾಸ್ಟ್ ಕ್ಲಾಸ್ ಅಲ್ಲಿ. ಅದಾದ್ಮೇಲೆ ಲೆಸನ್ ಅನ್ನ ಮುಂದಕ್ಕೆ ತಗೊಂಡು ಹೋಗೋಣ. ಆಯ್ತಾ? ಯಾವ ಕಾನ್ಸೆಪ್ಟ್ ತಗೊಂಡ್ರು ಅದು ಬ್ರಿಡ್ಜ್ ಕೋರ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇರುತ್ತೆ. ಡೀಟೈಲ್ ಆಗಿ ನಿಮಗೆ ಫಸ್ಟ್ ಇಯರ್ PUC ನಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಚಾಪ್ಟರ್ ಇದೆ, ಅಲ್ಲಿ ಡೀಟೈಲ್ ಆಗಿ ಹೋಗುತ್ತೆ. ಆಯ್ತಾ? ಆ ಚಾಪ್ಟರ್ಗೆ ಹೋದಾಗ ನಿಮ್ಗೆ ಈಸಿಯಾಗಿ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ, ಯಾಕೆಂದ್ರೆ ಈ ಕೆಲವು ಕಾನ್ಸೆಪ್ಟ್ಸ್ ಎಲ್ಲ ಇಲ್ಲೇ ನೀವು ತಿಳ್ಕೊಂಡಿರೋದು. ಆಯ್ತಾ? ಸೊ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಹಾಗಾದ್ರೆ ಏನ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ಸೊ ಬ್ರಿಡ್ಜ್ ಕೋರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಓಕೆ, ಸೊ ಸೊ ಐ ಆಲ್ಸೋ ಟೋಲ್ಡ್ ಯು, ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ ಯು ಶುಡ್ ಬಿ ಲಕ್ಕಿ ಎನಫ್. ಯಾಕೆಂದ್ರೆ ಸೈನ್ಸ್ ಮಕ್ಕಳು ದೇ ವಿಲ್ ಗಿವ್ ಜಸ್ಟ್ ಸ್ಟಡಿಂಗ್ ಅಬೌಟ್ ನೇಚರ್. ಸೊ ಕ್ರಿಯೇಷನ್, ಗಾಡ್ ಕ್ರಿಯೇಷನ್ ಅನ್ನೇ ಓದ್ಕೊಳ್ಳೋದ್ರಿಂದ, ಸೊ ಇಟ್ ಈಸ್ ಆಲ್ ಅಬೌಟ್ ನೋಯಿಂಗ್ ಅಬೌಟ್ ದಿ ನೇಚರ್. ಸೈನ್ಸ್ ಓದ್ಕೋತಿದ್ದೀರಿ ಅಂದ್ರೆ ನೇಚರ್ ತಿಳ್ಕೊತಿದ್ದೀರಿ ಅಂತ ಅರ್ಥ. ಸೊ ಹೀಗಾಗಿ ಯು ಶುಡ್ ಆಲ್ ಬಿ ಲಕ್ಕಿ. ನೋ ಸ್ಟಡಿಂಗ್ ಸೈನ್ಸ್ ಅಂದ್ರೆ ಸ್ಟಡಿಂಗ್ ನೇಚರ್ ಅಂದ್ರೆ ಗಾಡ್ಸ್ ಕ್ರಿಯೇಷನ್. ಸೊ ಈ ಪರ್ಸೆಪ್ಷನ್ ಇಟ್ಕೊಂಡು ನೀವೆಲ್ಲರೂ ಓದಕ್ ಶುರು ಮಾಡಿ ಅಂತ ಹೇಳಿದ್ದೆ. ಸೊ ಒಂದು ಆಟಮ್ ಅಂದಿದ ತಕ್ಷಣ ನಮ್ಗೆ ಆಟಮ್ ಬಗ್ಗೆ ಗೊತ್ತು, ಎಲೆಕ್ಟ್ರಾನ್ಸ್ ಇದೆ, ಪ್ರೋಟಾನ್ಸ್ ಇದೆ, ಎಲ್ಲಾ ಕಡೆನೂ ಆಟಮ್ಸ್ ಇದೆ ಅಂತ ಅನ್ಕೋತೀವಿ ನಾವು. ಹಂಗಂದ್ರೆ ಏನು? ಎಲ್ಲಾ ಕಡೆ ಆಟಮ್ಸ್ ಇದೆ ಅಂದ್ರೆ ಏನ್ ಅರ್ಥ? ನಮ್ ಸುತ್ತೂ ಇರುವಂತ ಸೆಲೆಸ್ಟಿಯಲ್ ಬಾಡೀಸ್ ಏನೇನಿದೆ, ಸೊ ಅದು ಗ್ರಹಗಳಿರ್ಬೋದು, ಪ್ಲಾನೆಟ್ಸ್ ಇರ್ಬೋದು, ಸ್ಟಾರ್ಸ್ ಇರ್ಬೋದು. ಓಕೆ, ಇನ್ ಎನಿ ಫಿಸಿಕಲ್ ಸ್ಟೇಟ್, ಸಾಲಿಡ್, ಲಿಕ್ವಿಡ್, ದಿ ಗೇಷಿಯಸ್ ಸ್ಟೇಟ್ ಆಫ್ ಮ್ಯಾಟರ್, ಯಾವುದೇ ತಗೊಳ್ಳಿ, ಈವನ್ ಪ್ಲಾಸ್ಮಾ ಕೂಡ ಆಟಮ್ಸ್ ಇಂದನೇ ಬರೋದು. ಪ್ಲಾಸ್ಮಾ ಸ್ಟೇಟ್ ಅಂತಂದ್ರೆ ಇಟ್ ಈಸ್ ಅಯೋನೈಸ್ ಸ್ಟೇಟ್ ಆಫ್ ಮ್ಯಾಟರ್ ಅಷ್ಟೇ. ಹೈ ಟೆಂಪರೇಚರ್ ಅಲ್ಲಿ ಸನ್ ಅಲ್ಲಿ ಎಲ್ಲ ಇರುತ್ತೆ. ಹೌದಾ? ಯಾವುದೇ ಸ್ಟೇಟ್ ತಗೊಳ್ಳಿ, ಯಾವುದೇ ಸೆಲೆಸ್ಟಿಯಲ್ ಬಾಡಿ ತಗೊಳ್ಳಿ, ಅಲ್ಲೆಲ್ಲ ಆಟಮ್ಸೇ ಇದೆ. ಯಾವುದೋ ಒಂದೆರಡು ಕಡೆ ಇರಲ್ಲ ಆಟಮ್ಸ್. ಆಯ್ತಾ? ಎಲ್ಲಾ ಕಡೆನೂ ನಾವು ನೀವು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂದ್ರೆ ಇದೇ ಅರ್ಥ. ಏನೇ ತಗೊಳ್ಳಿ, ನೇಚರ್, ಪ್ಲಾಂಟ್ ಇರ್ಬೋದು, ಟ್ರೀ ಇರ್ಬೋದು, ಫ್ಲವರ್ಸ್ ಇರ್ಬೋದು, ವಾಟರ್ ಇರ್ಬೋದು, ಎಲ್ಲ ಕಡೆ ಆಟಮ್ಸ್. ಯಾವುದೇ ಸಬ್ಸ್ಟೆನ್ಸ್ಗೆ ನೀವು ಒಂದು ಪ್ರಾಪರ್ಟಿ ತಗೊಂಡ್ರು ಅದು ಆಟಮ್ ಇಂದನೇ ಬಂದಿರುತ್ತೆ. ಡೈಮಂಡ್ ತುಂಬಾ ಹಾರ್ಡು, ಗ್ರಾಫೈಟ್ ಸಾಫ್ಟು, ಗ್ರಾಫೈಟ್ ಬರೆಯುತ್ತೆ, ಡೈಮಂಡ್ ಶೈನ್ ಆಗುತ್ತೆ. ಸೊ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡುತ್ತೆ, ಮೆಡಿಸಿನ್ಸು ಕ್ಯೂರ್ ಮಾಡುತ್ತೆ. ಓಕೆ, ಕೆಲವು ಸಬ್ಸ್ಟೆನ್ಸ್ಗೆ ಮೆಲ್ಟಿಂಗ್ ಪಾಯಿಂಟ್ ಕಮ್ಮಿ ಇರುತ್ತೆ, ಕೆಲವು ಸಬ್ಸ್ಟೆನ್ಸ್ಗೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಈ ತರದ್ ಯಾವುದೇ ಪ್ರಾಪರ್ಟೀಸ್ ತಗೊಳ್ಳಿ, ಬೈ ಅಂಡ್ ಲಾರ್ಜ್ ಇಟ್ಸ್ ಬಿಕಾಸ್ ಆಫ್ ದಿ ಆಟಮ್ ಅಂಡ್ ಆಲ್ಸೋ ದಿ ಸ್ಟ್ರಕ್ಚರ್ ಆಫ್ ದಿ ಆಟಮ್, ಹೌ ದೇ ಆರ್ ಆಕ್ಚುಲಿ ಅರೇಂಜ್ಡ್. ಆಯ್ತಾ? ಆಟಮ್ ಇಸ್ ಫಂಡಮೆಂಟಲ್. ಎಲ್ಲಾ ಕಡೆನೂ ಆಟಮ್ ಸೇರ್ಕೊಂಡು ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅದು ಕಾಂಪೌಂಡ್ ಆಗಿರ್ಬೋದು, ಏನೋ ಆಗಿರ್ಬೋದು, ಬಟ್ ಆಟಮ್ ಇಸ್ ಫೈನ್ ಅಲ್ವಾ? ರೈಟ್. ಈ ಆಟಮ್ ಬಗ್ಗೆ ಫಸ್ಟ್ ಯಾರು ಹೇಳಿದ್ದು? ಜಾನ್ ಡಾಲ್ಟನ್ ಹೇಳಿದ್ದು. ಸೊ ಅದಕ್ಕಿಂತ ಮುಂಚೆ ನಮ್ ಸ್ಕ್ರಿಪ್ಚರ್ಸ್ ಅಲ್ಲಿ ಆಟಮ್ ಬಗ್ಗೆ ಕಣ ಅಂತ ಹೇಳಿದ್ರು, ಕಣ ಮಹರ್ಷಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬಟ್ ವೆಸ್ಟರ್ನ್ ಲಿಟರೇಚರ್ ಪ್ರಕಾರ ಜಾನ್ ಡಾಲ್ಟನ್ ಹೇಳಿದ್ದು. ಅವ್ರೇನ್ ಹೇಳಿದ್ರು? ಆಟಮ್ ಅಂದ್ರೆ ಇನ್ವಿಸಿಬಲ್ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳಿದ್ರು.
ಆದ್ರೆ ಇವತ್ತಿನ ಮಟ್ಟಕ್ಕೆ ಅದೆಲ್ಲ ಪಾಯಿಂಟ್ಸ್ ಡಿಸ್ಪ್ರೂವ್ ಆಗಿದೆ. ಆಟಮ್ ಇಂಡಿವಿಸಿಬಲ್ ಅಲ್ಲ, ಇಟ್ ಕ್ಯಾನ್ ಬಿ ಡಿವೈಡೆಡ್ ಬಿಕಾಸ್ ದೇರ್ ಆರ್ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್. ಆಟಮ್ ಇನ್ವಿಸಿಬಲ್ ಡೈರೆಕ್ಟ್ ಆಗಿ ನೋಡಕ್ ಆಗದೆ ಇರ್ಬೋದು ಬರೀ ಕಣ್ಣಿಂದ, ಬಟ್ ಇಂಡೈರೆಕ್ಟ್ ಮೆಥಡ್ಸ್ ಅಲ್ಲಿ ನಾವು ಅದನ್ನ ವಿಜುವಲೈಸ್ ಮಾಡಬಹುದು, ಅದು ಪ್ರಿಂಟ್ ತಗೋಬಹುದು, ಆಯ್ತಾ. ಸೊ ಇಟ್ ಇಸ್ ನಾಟ್ ಅ ಫಂಡಮೆಂಟಲ್ ಪಾರ್ಟಿಕಲ್. ಸೊ ಇದಾದ್ಮೇಲೆ ಫಂಡಮೆಂಟಲ್ ಪಾರ್ಟಿಕಲ್ಸ್ ಯಾವ್ಯಾವುದು? ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಒಂದೊಂದೇ ಡಿಸ್ಕವರ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅದ್ರದ್ದು ಮಾಸ್ ಚಾರ್ಜ್ ಎಲ್ಲ ನೀವು ತಿಳ್ಕೋಬೇಕು. ಈಗಲೇ ನೀವು ತಿಳ್ಕೊಳ್ದಿದ್ರೆ ಪರವಾಗಿಲ್ಲ, ಆಮೇಲೆ ಮತ್ತೆ ಅಟೋಮಿಕ್ ಸ್ಟ್ರಕ್ಚರ್ ಆಕ್ಚುಲಿ ಶುರುವಾದಾಗ ನಿಮ್ಗೆಲ್ಲ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಇಸ್ ಇಟ್ ಓಕೆ? ದಟ್ಸ್ ಫೈನ್. ಲೆಟ್ಸ್ ಪ್ರೊಸೀಡ್. ಸೊ ಒಂದು ಆಟಮ್ ಅಂದಿದ ತಕ್ಷಣ ಅಲ್ಲ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಾ ಇರುತ್ತೆ. ದಿಸ್ ವಿಲ್ ಬಿ ಸಿಮಿಲರ್ ಟು ಪ್ಲಾನೆಟರಿ ಮೋಷನ್ಸ್ ಅಕ್ರಾಸ್ ದಿ ಅರ್ತ್. ಓಕೆ, ಸೊ ಒಂದು ಅನಾಲಜಿನ ನಾವು ಡಿರೈವ್ ಮಾಡ್ಕೋಬಹುದು. ನೋಡಿ, ಎಕ್ಸ್ಟರ್ನಲಿ ಯೂನಿವರ್ಸ್ ಅಲ್ಲಿ ಏನೋ ಒಂದು ಸಿಮೆಟ್ರಿ ಇದೆ, ಸ್ಟ್ರಕ್ಚರ್ ಇದೆ, ಆ ತರದ್ದು ಒಂಥರ ಆಟಮ್ ಅಲ್ಲೂ ಇದೆ. ಇಟ್ ಮೇ ನಾಟ್ ಬಿ ಎಕ್ಸಾಕ್ಟ್ಲಿ ಈಕ್ವಿವೆಲೆಂಟ್, ಬಟ್ ಒಂದು ಅನಾಲಜಿ ಅಂತೂ ಡಿರೈವ್ ಮಾಡ್ಕೋಬಹುದು. ಅದಕ್ಕೆ ನಾ ಹೇಳಿದೆ, ನೀವು ಯೂನಿವರ್ಸಲ್ಗೆ ಆಚೆ ಕಡೆ ಹೋಗ್ತಾ ಹೋಗ್ತಾ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ಇನ್ಫೈನೈಟ್, ಎಷ್ಟು ಬೇಕಾದ್ರೂ ನೀವು ತಿಳ್ಕೊಂಡ್ರು ಇದೆ. ಹಾಗೆ ಆಟಮ್ ಒಳಗಡೆ ಹೋದ್ರು ಇನ್ನೊಂದು ಯೂನಿವರ್ಸ್ ಅನ್ಫೋಲ್ಡ್ ಆಗುತ್ತೆ. ಸೊ ಆಟಮ್ ಈಸ್ ಸೋ ಮಚ್ ಹ್ಯಾವಿಂಗ್ ಇನ್ ಇಟ್. ಇಲ್ಲಿವರೆಗೂ ಕಂಪ್ಲೀಟ್ ಎನ್ ಆಟಮ್ ಇನ್ ಇಟ್ಸ್ ಎಂಟೈರಿಟಿ ಇಸ್ ನಾಟ್ ನೋನ್. ಸೊ ಇನ್ನೂ ನ್ಯೂಕ್ಲಿಯಸ್ ಒಳಗಡೆ ಏನೇನಿದೆ ಅಂತ ಹುಡುಕ್ತಲೇ ಇದ್ದಾರೆ. ಹುಡುಕ್ದಷ್ಟು ಏನೋ ಒಂದು ಹೊಸದಾಗಿ ಸಿಗ್ತಾ ಇದೆ, ಆಯ್ತಾ. ರೈಟ್. ಸೊ ಹಾಗಾದ್ರೆ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಎಲೆಕ್ಟ್ರಾನ್ ಆರ್ಬಿಟಲ್ ಇದೆ ಅಂತ ನಾವು ಜನರಲಿ ಅನ್ಕೋತೀವಿ. ಆದ್ರೆ ಲೇಟರ್ ನೀವು ಫಸ್ಟ್ ಇಯರ್ PUC ದೇರ್ ಇಸ್ ಡಿ ಬ್ರಾಗ್ಲಿ ಮ್ಯಾಟರ್ ವೇವ್, ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತೆಲ್ಲ ಬರುತ್ತೆ. ಅದೆಲ್ಲ ಆದ್ಮೇಲೆ ಆರ್ಬಿಟ್ ಅಂತ ಇರಲ್ಲ ಎಲೆಕ್ಟ್ರಾನ್ಗೆ. ಯಾಕೆಂದ್ರೆ ಎಲೆಕ್ಟ್ರಾನು ಒಂದು ಪಾರ್ಟಿಕಲ್ ಅಲ್ಲ, ಅದು ಇಟ್ ಇಸ್ ಲೈಕ್ ಎ ವೇವ್ ಅಂತ ಹೇಳ್ಬಿಡ್ತಾರೆ. ಓಕೆ, ಸೊ ಇದೇನಿದು ಎಲೆಕ್ಟ್ರಾನ್ ಮಾಸ್ ಇದೆಯಲ್ವಾ, ಅದು ಹೆಂಗೆ ಪಾರ್ಟಿಕಲ್ ಅಲ್ಲ, ಅದು ವೇವ್ ಆಗಿರ್ಬೇಕಲ್ವಾ ಅಂತಂದ್ರೆ ನೋ, ಇಟ್ ಈಸ್ ಮೋರ್ ಲೈಕ್ ಎ ವೇವ್. ಎ ವೇವ್ ವಿಲ್ ನೆವರ್ ಸ್ಟಿಕ್ ಟು ದಿ 2-dimensional path called orbit. ಆರ್ಬಿಟ್ಗೆ ಅದು ಇರೋದೇ ಇಲ್ಲ. ಒಂದು ವೇವ್ ಹೋಗ್ಬೇಕು ಅಂದ್ರೆ ಇಟ್ಸ್ 3-dimensional. ಇಟ್ ಕೆನಾಟ್ ಸ್ಟಿಕ್ ಇಟ್ ಸೆಲ್ಫ್ ಟು ದಿ ಆರ್ಬಿಟ್. ಹಾಗಾಗಿ ಇಟ್ಸ್ ಎ ಆರ್ಬಿಟಲ್. ಆರ್ಬಿಟಲ್ ಅಂದ್ರೆ ಏನು ಅಂದ್ರೆ, ಆರ್ಬಿಟಲ್ ಅಂದ್ರೆ ಆಕ್ಚುಲಿ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ನೋಡಿದ್ರೆ ಆರ್ಬಿಟಲ್ ಅಲ್ಲಿದೆ. ಆರ್ಬಿಟಲ್ ಎಲ್ಲಿದೆ ಅಂದ್ರೆ ಸಬ್ಶೆಲ್. ಸಬ್ಶೆಲ್ ಎಲ್ಲಿದೆ? ಶೆಲ್ ಅಲ್ಲಿ. ಶೆಲ್ ಎಲ್ಲಿದೆ? ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಎನ್ ಆಟಮ್. ಹೌದಾ? ಸೊ ನ್ಯೂಕ್ಲಿಯಸ್ ಸುತ್ತು ಶೆಲ್ ಇದೆ, ಶೆಲ್ ಅಲ್ಲಿ ಸಬ್ಶೆಲ್ ಇದೆ, ಸಬ್ಶೆಲ್ ಅಲ್ಲಿ ಆರ್ಬಿಟಲ್ ಇದೆ, ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ ಇದೆ ಅಂತ ಹೇಳಿ ಅಲ್ವಾ. ಹಾಗಾದ್ರೆ ಇದೇನಿದು ಸಬ್ಶೆಲ್ ಅಂದ್ರೆ, ಈ SPDF ಅನ್ನೋವೆಲ್ಲ ಸಬ್ಶೆಲ್ಸ್. ಎಸ್ ಸಬ್ಶೆಲ್, ಪಿ ಸಬ್ಶೆಲ್, ಡಿ ಸಬ್ಶೆಲ್, ಎಫ್ ಸಬ್ಶೆಲ್, ಇವೆಲ್ಲ ಸಬ್ಶೆಲ್ಸ್. ಇಸ್ ಇಟ್ ಓಕೆ? ಸೊ ಆಮೇಲೆ ಈ ಸಬ್ಶೆಲ್ ಕಂಟೈನ್ಸ್ ಆರ್ಬಿಟಲ್ಸ್ ಅಂದ್ವಿ. ಹಾಗಾದ್ರೆ ಎಸ್ ಸಬ್ಶೆಲ್ ಅಲ್ಲಿ ಎಷ್ಟು ಆರ್ಬಿಟಲ್ ಇದೆ? 1 ಆರ್ಬಿಟಲ್ ಇದೆ. ಓಕೆ, ಅದಕ್ಕೆ ಅದನ್ನ ಎಸ್ ಸಬ್ಶೆಲ್ ನ ಒಂದು ಬಾಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ರೈಟ್. ಸೊ ಹಾಗೇನೆ ಪಿ ಸಬ್ಶೆಲ್ ಅಲ್ಲಿ 3 ಆರ್ಬಿಟಲ್ಸ್ ಇದೆ. ಆಲ್ ದಿ 3 ಆರ್ಬಿಟಲ್ಸ್ ಪುಟ್ ಟುಗೆದರ್ ಇಟ್ ಇಸ್ ಕಾಲ್ಡ್ ಎ ಸಬ್ಶೆಲ್. ಓಕೆ, ಬ್ಲಾಕ್ ಆಫ್ 3 ಆರ್ಬಿಟಲ್ಸ್. ಅದನ್ನ that's why we represent p subshell with 3 boxes together. d subshell has 5 orbitals. ಈ ತರ ಬರಿತೀವಿ ನಾವು. f subshell has 7 orbitals. ಹಾಗಾದ್ರೆ SPDF ಸಬ್ಶೆಲ್ಸ್ ಮಾತ್ರನಾ, ಇನ್ಯಾವುದು ಇಲ್ವೇ ಇಲ್ವಾ ಅಂತ ನೋಡಿದ್ರೆ ಇನ್ನೂ ಇದೆ, ಸಬ್ಶೆಲ್ಸ್ ಇದೆ. ಯಾವುದು? ಹಾಗಾದ್ರೆ G ಸಬ್ಶೆಲ್ ಅಂತಾನೂ ಇರುತ್ತೆ, H ಸಬ್ಶೆಲ್ ಅಂತ ಇರುತ್ತೆ, I ಸಬ್ಶೆಲ್ ಅಂತ ಇರುತ್ತೆ. ಬಟ್ ಆಲ್ ದೀಸ್ ಆರ್ ಸಬ್ಶೆಲ್ಸ್ G, H, I, they are not found in any of the orbitals being filled by the electron. ನಮಗೆ ಇಲ್ಲಿವರೆಗೂ ನೇಚರ್ ಅಲ್ಲಿ 118 ಎಲಿಮೆಂಟ್ಸ್ ಇದೆ. ಆ 118 ಎಲಿಮೆಂಟ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆಯಲ್ಲ, ದೇ ಆಲ್ ವಿಲ್ ಬಿ ಫಿಲ್ಡ್ ಅಪ್ ಟು ಎಫ್ ಸಬ್ಶೆಲ್ ಮಾತ್ರ. G ಇರುತ್ತೆ ಬಟ್ ಖಾಲಿ ಇರುತ್ತೆ. ಅದಕ್ಕೆ ಅದು ಇಟ್ ಇಸ್ ನಾಟ್ ಬೀಂಗ್ ಡಿಸ್ಕಸ್ಡ್ ಅಥವಾ ಇಟ್ ಇಸ್ ನಾಟ್ ಸಿಗ್ನಿಫಿಕೆಂಟ್ ಸಬ್ಶೆಲ್. ಆದ್ರೆ ಅಕಸ್ಮಾತ್ G ಸಬ್ಶೆಲ್ ಇದ್ದಿದ್ರೆ ಅದ್ರಲ್ಲಿ ಎಲೆಕ್ಟ್ರಾನ್ ಹೋಗಿದ್ರೆ ಎಷ್ಟಿರ್ತಿತ್ತು ಆರ್ಬಿಟಲ್ಸ್ ಅದರಲ್ಲಿ ಅಂದ್ರೆ 9 ಆರ್ಬಿಟಲ್ಸ್ ಇರುತ್ತೆ. So G subshell has 9 orbitals, but G subshell is not filled in any of the known elements so far. Right? Hagadre, what is an orbital which is there in a subshell? Orbital is defined as a 3-dimensional region in space around the nucleus. Nucleus suttu irunta 3-dimensional region where probability of finding electron is maximum. So probability of finding electron maximum irutte ಆ 3-dimensional region ಅಲ್ಲಿ. So this is what is an orbital. Orbital ಅಂದ್ರೆ it's a 3-dimensional region around the nucleus. ಆ 3-dimensional region ಅಂದ್ರೆ the volume around the nucleus ಅಂತ ಹೇಳ್ಬೋದು. ಅಲ್ಲಿ ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಪ್ರಾಬಬಿಲಿಟಿ ಅಲ್ಲಿ ನಮಗೆ ಸಿಗುತ್ತೆ. That is what the concept. ಆಯ್ತಾ? So let's proceed.
ಸೊ ಶೇಪ್ಸ್ ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಎಸ್ ಆರ್ಬಿಟಲ್ ಸ್ಪೆರಿಕಲ್ ಇರುತ್ತೆ, ಪಿ ಆರ್ಬಿಟಲ್ ಡಂಬಲ್ ಇದೆ, ಡಿ ಆರ್ಬಿಟಲ್ ಡಬಲ್ ಡಂಬಲ್ ಇದೆ, ಎಫ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇದೆ, ಈ ತರ ಇದೆ. ಸೊ ಈ ಎಫ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅನ್ನೋದು ಈಗಲೂ ನಾವು ಕಾಂಪ್ಲೆಕ್ಸ್ ಅಂತಾನೆ ಹೇಳ್ತೀವಿ, ಬಟ್ ರೀಸೆಂಟ್ಲಿ ದೇ ಹ್ಯಾವ್ ಗಿವನ್ ದಿ ಸ್ಟ್ರಕ್ಚರ್ ಫಾರ್ ಎಫ್ ಆರ್ಬಿಟಲ್. ಇಟ್ ಲುಕ್ಸ್ ಲೈಕ್ ದಟ್. ದೇ ಸೇ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಡಿಸ್ಟ್ರಾಕ್ಟೆಡ್ ಡಬಲ್ ಡಂಬಲ್ ಅಂತ ಕರೀತಾರೆ. ಆಯ್ತಾ, ರೈಟ್? ಸೊ ಫೈನ್, ಇವೆಲ್ಲ ಶೇಪ್ಸ್ ಆಫ್ ಆರ್ಬಿಟಲ್ಸ್. ಈಗ ಇನ್ನು ಮುಂದಕ್ಕೆ ನಾವು ವಿಲ್ ಹ್ಯಾವ್ ಟು ಪ್ರೊಸೀಡ್. ಸೊ ಅಲ್ಲಿವರೆಗೂ ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿತ್ತು, ಹೌದಾ? ಸೊ ಕೆನ್ ಯು ಆಲ್ ರಿಮೆಂಬರ್? ಕೆನ್ ಯು ಮೆಸೇಜ್ ಮೀ ನೌ? ಇಲ್ಲಿವರೆಗೂ ಆಗಿತ್ತಲ್ವಾ? ಕೆನ್ ಯು ಆಲ್ ರಿಮೆಂಬರ್? ಇನ್ನು ಮುಂದಕ್ಕೆ ಮಾಡಿದ್ನಾ? ಇಲ್ಲ ತಾನೆ? ಓಕೆ, ಎಸ್ ಎಸ್, ವೆರಿ ಗುಡ್, ವೆರಿ ಗುಡ್, ದಟ್ಸ್ ಗ್ರೇಟ್. ರೈಟ್, ಇನ್ನು ಮುಂದೆ ಹೋಗೋಣ ಈಗ. ಓಕೆ, ಈಗ ನಾನು ಹೇಳಿದಾಗೆ ಇಲ್ಲಿ ಬರುವಂತ ಕಾನ್ಸೆಪ್ಟ್ಸ್ ಇನ್ ಡೀಟೈಲ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಸ್ಟ್ರಕ್ಚರ್ ಆಫ್ ಆಟಮ್. ನಾನು ಇಲ್ಲಿ ಬ್ರೀಫ್ ಆಗಿ ನಿಮ್ಗೆ ಅದನ್ನ ಫೆಮಿಲಿಯಾರಿಟಿನ ಜಾಸ್ತಿ ಮಾಡೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಓಕೆ, ಐ ಜಸ್ಟ್ ಎನ್ಹಾನ್ಸ್ ದಿ ಫೆಮಿಲಿಯಾರಿಟಿ ಅಬೌಟ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಟರ್ಮ್ಸ್ ಅಂಡರ್ structure of atom, which are basic terms actually. Okay, right. See, several electrons in many orbitals. We know electrons are there in orbitals. So several electrons in many orbitals are distributed in different subshells of various shells in an atom. ಒಂದು ಆಟಮ್ ತಗೊಂಡ್ರೆ ನ್ಯೂಕ್ಲಿಯಸ್ ಸುತ್ತು ಶೆಲ್ಸ್ ಇದೆ, ಶೆಲ್ಸ್ ಅಲ್ಲಿ ಸಬ್ ಶೆಲ್ಸ್ ಇದೆ, ಸಬ್ ಶೆಲ್ಸ್ ಅಲ್ಲಿ ಆರ್ಬಿಟಲ್ಸ್, ಆರ್ಬಿಟಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್. ಈಗ ಅಟೋಮಿಕ್ ನಂಬರ್ 100 ಎಲಿಮೆಂಟ್ ತಗೊಳ್ಳಿ, 100 ಅಟೋಮಿಕ್ ನಂಬರ್ ಇಸ್ 100 ಅಂದ್ರೆ ಆ ಎಲಿಮೆಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 100 ಎಲೆಕ್ಟ್ರಾನ್ಸ್ ಇರುತ್ತೆ. ದಟ್ ಎಲಿಮೆಂಟ್ ವಿಲ್ ಹ್ಯಾವ್ 100 ಎಲೆಕ್ಟ್ರಾನ್ಸ್ ಇನ್ ದಟ್. 100 ಎಲೆಕ್ಟ್ರಾನ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ? ದೇ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಇಂಟು ವೇರಿಯಸ್ ಆರ್ಬಿಟಲ್ಸ್ ಆಫ್ ಡಿಫರೆಂಟ್ ಸಬ್ ಶೆಲ್ಸ್ ಬಿಲಾಂಗಿಂಗ್ ಟು ವೇರಿಯಸ್ ಶೆಲ್ಸ್. ಹೌದಾ? ಸೊ ದಟ್ ಇಸ್ ದಿ ಕಾನ್ಸೆಪ್ಟ್. ಹಾಗಾದ್ರೆ ಈ ಎಲೆಕ್ಟ್ರಾನ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಸೊ ಹೌ ಕೆನ್ ದೇ ಬಿ ಡಿಸ್ಟಿಂಗ್ವಿಶ್ಡ್ ಅನ್ನೋದು ಒಂದು ಕ್ವಶನ್. ಎಲೆಕ್ಟ್ರಾನ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದೆಯಪ್ಪ. ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ರೆ ನಾವು ಯಾವುದೋ ಒಂದು ಎಲೆಕ್ಟ್ರಾನ್ ಬಗ್ಗೆ ಸ್ಟಡಿ ಮಾಡಬೇಕು, ಅಥವಾ ನಾವು ಒಂದು ಎಲೆಕ್ಟ್ರಾನ್ ಬಗ್ಗೆ ವಿ ನೀಡ್ ಟು ಸ್ಪೀಕ್ ಅಬೌಟ್ ಎ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ದಟ್ ಇಸ್ ಟೇಕಿಂಗ್ ಪಾರ್ಟ್ ಇನ್ ಎ ರಿಯಾಕ್ಷನ್ ಅಂತ ಇಟ್ಕೊಳ್ಳಿ. ಹೇಗೆ ಮಾಡೋದು? ವಿ ಹ್ಯಾವ್ ಟು ಐಡೆಂಟಿಫೈ ಎವ್ರಿ ಎಲೆಕ್ಟ್ರಾನ್ ಇನ್ ಎನ್ ಆಟಮ್. ಎಲೆಕ್ಟ್ರಾನ್ ಐಡೆಂಟಿಫೈ ಮಾಡೋದು ಅಂದ್ರೆ ಏನ್ ಸರ್? ಇಟ್ ಈಸ್ ಆಲ್ ಅಬೌಟ್ ಮಾಸ್ ಅಂಡ್ ಚಾರ್ಜ್ ವಿಚ್ ಇಸ್ ಸೇಮ್. ಎಲ್ಲಾ ಎಲೆಕ್ಟ್ರಾನ್ಸ್ಗೂ ಮಾಸ್ ಅಂಡ್ ಚಾರ್ಜ್ ಸೇಮ್ ಇದೆ. ಕೆನ್ ವಿ ಐಡೆಂಟಿಫೈ, ಕೆನ್ ವಿ ಡಿಸ್ಟಿಂಗ್ವಿಶ್ ಒನ್ ಎಲೆಕ್ಟ್ರಾನ್ ಫ್ರಮ್ ಅನದರ್? ಎಸ್, ವಿ ಕ್ಯಾನ್ ಡೂ ದಟ್. ಎಲ್ಲ ಎಲೆಕ್ಟ್ರಾನ್ಸ್ ಎಲ್ಲ ಸೇಮ್. ಇದು ಹೇಗೆ ಅಂದ್ರೆ, ನಾವು ಇಂಡಿಯನ್ಸ್ ಒಂದ್ಸರ್ತಿ ಈ ಚೈನೀಸ್ ನ ನೋಡಿದ್ರೆ ಅವರೆಲ್ಲ ಒಂದೇ ತರ ಇದೆ ಅನ್ಸುತ್ತಾರೆ. ನಮ್ಗೆ ಪ್ರಶ್ನೆ ಬರೋದೇನಪ್ಪ ಅಂದ್ರೆ, ಅವ್ರವ್ರ ಮಧ್ಯೆ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಕೋತಾರೆ? ಎಲ್ಲ ಒಂದೇ ತರ ಇದೆ. ಪ್ರಾಬಬ್ಲಿ ಅವರು ನಮ್ಮನ್ನ ನೋಡಿ ಇವರೆಲ್ಲ ಒಂದೇ ತರ ಇದ್ದಾರೆ, ಅವರು ಯಾಕೆ ಡಿಸ್ಟಿಂಗ್ವಿಶ್ ಮಾಡ್ಕೋತಾರೆ ಅಂತ ಹೇಳ್ಬೋದೇನೋ, ಗೊತ್ತಿಲ್ಲ ನಮ್ಗೆ. ಬಿಕಾಸ್ ನಮ್ಗೆ ಅವರೆಲ್ಲ ಒಂಥರ ಕಾಣಿದ್ರೆ ಅವ್ರಿಗೆ ನಾವು, ಬಿಕಾಸ್ ವಿ ಆರ್ ನಾಟ್ ಲೈಕ್ ದೆಮ್, ನಾವು ಒಂಥರ. ಹಾಗೆ ಈ ಒಂದು ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ದೇ ಸಿಮಿಲರ್ ವಿತ್ ರೆಸ್ಪೆಕ್ಟ್ ಟು ಮಾಸ್ ಅಂಡ್ ಚಾರ್ಜ್. ಹಾಗಾದ್ರೆ ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ ಡಿಸ್ಟಿಂಗ್ವಿಶ್ ಹೇಗೆ ಮಾಡೋದು? ಹೌ ಡು ವಿ ಡಿಸ್ಟಿಂಗ್ವಿಶ್ ದಮ್ ಅಂತಂದ್ರೆ, ದಿಸ್ ಕ್ಯಾನ್ ಬಿ ಡನ್ ಬೈ ಸೆಟ್ ಆಫ್ 4 ನಂಬರ್ಸ್. 4 ನಂಬರ್ಸ್ ಇದೆ. ಏನ್ 1 2 3 4 101 102 103 104? ನೋ, ಸಮ್ ನಂಬರ್ಸ್, ಸುಮ್ಮನೆ ಮಿಯರ್ ನಂಬರ್ಸ್. They give information about position of electron, shape of orbital, momentum of electron, okay, and spin of electron. ಈ 4 numbers ಇದೆಯಲ್ಲ, they give these valuable information in that. ಈ ಇನ್ಫಾರ್ಮೇಶನ್ ತಗೊಂಡು ನಾವೇನ್ ಮಾಡ್ಬೋದು? ಒಂದೊಂದು ಎಲೆಕ್ಟ್ರಾನ್ ನಾವು ಐಡೆಂಟಿಫೈ ಮಾಡಿದ್ಮೇಲೆ ಡಿಸ್ಟಿಂಗ್ವಿಶ್ ಮಾಡ್ಬೋದು. ಡಿಸ್ಟಿಂಗ್ವಿಶ್ ಮಾಡಿದ್ಮೇಲೆ ಏನ್ ಸರ್? ಡಿಸ್ಟಿಂಗ್ವಿಶ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡೋದ? ನೋ, ಡಿಸ್ಟಿಂಗ್ವಿಶ್ ಮಾಡಿದ್ಮೇಲೆ ನೀವು ಪ್ರಾಪರ್ಟೀಸ್ ನ ರಿಲೇಟ್ ಮಾಡಬಹುದು. ಈಗ 2 ಎಲಿಮೆಂಟ್ಸ್ ಮಿಕ್ಸ್ ಮಾಡಿದ ತಕ್ಷಣ ಯಾವುದೋ ಒಂದು ಕಾಂಪೌಂಡ್ ಬರುತ್ತೆ. ಆ ಕಾಂಪೌಂಡ್ ಹೆಂಗ್ ಬಂತು ಅಂತಂದ್ರೆ, ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿರ್ಬೇಕು, ರಿಅರೇಂಜ್ಮೆಂಟ್ ಆಗಿರ್ಬೇಕು. ಆ ಯಾವ ಎಲೆಕ್ಟ್ರಾನ್ ಇನ್ವಾಲ್ವ್ ಆಯ್ತು ಅನ್ನೋದು ಇಟ್ಸ್ ಎ ವೈಟಲ್ ಇನ್ಫಾರ್ಮೇಶನ್. ಅದು ನಮಗೆ ಬೇಕಾಗುತ್ತೆ. ಹಾಗಾಗಿ ದಿಸ್ ಇನ್ಫಾರ್ಮೇಶನ್, 4 numbers which can give the information is very important. By using these information, any electron can be identified in an atom. They are called quantum numbers. So quantum numbers ಅಂದ್ರೆ 4 numbers ಅಷ್ಟೇ, mere numbers. ಅದೇನದು, ಯಾಕದು, ಈಗ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಕ್ವಾಂಟಮ್ ನಂಬರ್ಸ್ ಅಂದ್ರೆ ಏನು,
These are the 4 numbers which speak about some vital information about electron, such as position, shape of orbital, momentum of electron and spin. ಅದನ್ನ ಯೂಸ್ ಮಾಡಿಕೊಂಡು ಒಂದೊಂದು ಎಲೆಕ್ಟ್ರಾನ್ ನಾವು ಐಡೆಂಟಿಫೈ ಮಾಡಬಹುದು. ಓಕೆ, ಇದು ಹೆಂಗಂದ್ರೆ ಬಹಳ ಜನ ಒಂದು ಸೆಕ್ಷನ್ ಅಲ್ಲಿ 100 ಜನ ಇದ್ದಾರೆ, ಎಲ್ಲರ ಹೆಸರು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ನಾವು ಐಡೆಂಟಿಫೈ ಮಾಡೋದು ಹೇಗೆ ಅಂದ್ರೆ ರೋಲ್ ನಂಬರ್ಸ್ ಕೊಟ್ಬಿಡ್ತೀವಿ. ರೋಲ್ ನಂಬರ್ 1 to 100. ಸೊ 101 ಅಂದ್ರೆ ಇರೋಲ್ಲ ಅಲ್ಲಿ. ಸೊ ರೋಲ್ ನಂಬರ್ 90 ಅಂದ್ರೆ ಒಬ್ಬನೇ ಹುಡುಗ. ಹಾಗೆ ಇದೊಂಥರ ರೋಲ್ ನಂಬರ್ಸ್ ತರ. ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದಿ ಎಲೆಕ್ಟ್ರಾನ್, ಅಥವಾ these quantum numbers are like addresses of electron. By using these 4 parameters, you can find the electron by using this address ಅಲ್ವಾ. ಸೊ ಯಾರೇ ಒಬ್ರಿಗೂ ಈಗ ಏರಿಯಾ ಇರುತ್ತೆ, ಆಮೇಲೆ ಕ್ರಾಸ್ ಇರುತ್ತೆ, ಆಮೇಲೆ ಡೋರು. ಇಷ್ಟಾದ್ಮೇಲೆ ನೀವು ರೂಮ್ ಒಳಗೆ ಹೋಗ್ಬೇಕು. ರೂಮ್ ಒಳಗೆ ಹೋದ್ರೇನೆ ಮನುಷ್ಯ ಸಿಗೋದು. ಯಾವ ರೂಮಲ್ಲಿ ಇದ್ದಾನೆ ಅಂತ ಅವನಿಗೆ ಗೊತ್ತು, ಅವನೇನ್ ಮಾಡ್ತಿದ್ದಾನೆ ಅದ್ರ ಮೇಲೆ ಹೋಗುತ್ತೆ, ಹೌದಾ. ಸೊ ಈ ಹೇಗೆ ಅಂದ್ರೆ ರೂಮ್ ಇಸ್ ಎ ಆರ್ಬಿಟಲ್, ಹೌಸ್ ಇಸ್ ಎ ಸಬ್ಶೆಲ್, ಕ್ರಾಸ್ ಇಸ್ ಎ ಶೆಲ್ ಅಂತ ಇಟ್ಕೋಬಹುದು. ಸೊ ಹಾಗಾದ್ರೆ ನ್ಯೂಕ್ಲಿಯಸ್ ಎಲ್ಲಿದೆ ಅಂತ ಕೇಳಬಾರ್ದು. ಇದು ಅನಾಲಜಿ ಅಷ್ಟೇ, ಅರ್ಥ ಆಗ್ಲಿ ಅಂತ ಒಂದು ಅನಾಲಜಿ ತಗೊಂಡ್ರೆ ನ್ಯೂಕ್ಲಿಯಸ್ ಎಲ್ಲಿದೆ, ಪ್ರೋಟಾನ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಆನ್ಸರ್, ಹೌದಾ. ಸೊ ಅರ್ಥ ಆಗ್ಲಿ ಅಂತ ಹೇಳೋದಕ್ಕೆ ಅನಾಲಜಿ ಅಷ್ಟೇ, ಅದು ಎಕ್ಸಾಕ್ಟ್ ಕೇಸ್ ಇರಲ್ಲ. ಓಕೆ, ದಟ್ಸ್ ಫೈನ್. ಸೊ ದಿಸ್ ಇಸ್ ದಿ ಕ್ವಾಂಟಮ್ ನಂಬರ್ಸ್. ಓಕೆ, ಮುಂದೆ ಹೋಗೋಣ. ಸೊ ಜಸ್ಟ್ ನೋ ಅಬೌಟ್ ಇಟ್. ಸೊ ದಿ ಕ್ವಾಂಟಮ್ ನಂಬರ್ಸ್ ಆರ್ 4 numbers which are used to identify electron. If you can identify every electron, you can even distinguish also. Okay, right. Let us proceed. See, we have about 118 elements known so far. ಈಗ ತಾನೇ ಹೇಳಿದೆ ನಾವು. Means an atom can accommodate many electrons, up to 118 elements ತನಕ, electrons ತನಕ ಇನ್ನೂ ಜಾಸ್ತಿನೂ ಸಾಧ್ಯ ಇದೆ. ನಮ್ಗೆ ಗೊತ್ತಿರೋ ಎಲಿಮೆಂಟ್ಸ್ ಮಾತ್ರ 118. ಸೊ ಅಟಾಮಿಕ್ ನಂಬರ್ ಅಪ್ ಟು 118 ಅಂದ್ರೆ 118 ಎಲೆಕ್ಟ್ರಾನ್ಸ್ ನ ಅಕಾಮಡೇಟ್ ಮಾಡಬಹುದು ಆಸ್ ಆಫ್ ನೌ. ಸೊ ನೋಡಿದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ ಇಂಟು ವೇರಿಯಸ್ ಆರ್ಬಿಟಲ್ಸ್ ಈಸ್ ಗವರ್ನ್ ಬೈ ಸೆಟ್ ಆಫ್ ರೂಲ್ಸ್. ಸುಮ್ಮನೆ ನೀವು ಎಲೆಕ್ಟ್ರಾನ್ಸ್ ನ ಒಂದು ಆಟಮ್ ಒಳಕ್ಕೆ ಎಲ್ಲಂದ್ರಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಯು ಕಾಂಟ್ ಸಿಂಪ್ಲಿ ಆಡ್ ಎಲೆಕ್ಟ್ರಾನ್ಸ್ ಎವ್ರಿವೇರ್ ವೇರ್ ಯು ವಾಂಟ್. ಒಂದು ಕ್ಲಾಸ್ ರೂಮ್ ಒಳಗೆ ಸ್ಟೂಡೆಂಟ್ಸ್ ಅಂತ ನುಗ್ಬಿಟ್ಟು ಯಾವ ಬೆಂಚ್ ಅಂದ್ರೆ ಅದೇ ಬೆಂಚ್ ತಗೋಬಹುದು. ಅಫ್ಕೋರ್ಸ್ ಕೆಲವು ಕಡೆ ನನ್ನ ಬೆಂಚ್ ಇದೆ, ಫ್ರಂಟ್ ಬೆಂಚ್ ಅಲ್ಲೇ ಕೂತ್ಕೊಳ್ಳೋದು ನಾನು ಅಂತ ಹೇಳಿದ್ರೆ ಕೆಲವರು ನಾನು ಲಾಸ್ಟ್ ಬೆಂಚ್ ಅಲ್ಲೇ ಕೂತ್ಕೊಳ್ಳೋದು, ನಾನು ಫ್ರಂಟ್ ಬೆಂಚ್ ಬರೋದೇ ಇಲ್ಲ ಲೈಫಲ್ಲಿ. ಆದ್ರೆ ಆಟಮ್ ಅಲ್ಲಿ ಹಾಗಲ್ಲ, ಹೇಗಂದ್ರೆ ರ್ಯಾಂಡಮ್ ಆಗಿ ಹೋಗಕ್ಕಾಗಲ್ಲ. ಎಲೆಕ್ಟ್ರಾನ್ಸ್ 100 ಎಲೆಕ್ಟ್ರಾನ್ಸ್ ಕೊಡ್ತೀನಪ್ಪ ನಿನ್ಗೆ, ಆಟಮ್ ಅಲ್ಲಿ ಫಿಲ್ ಅಪ್ ಮಾಡು ಅಂತ ಹೇಳಿದ್ರೆ ಯು ಕ್ಯಾನಾಟ್ ಫಿಲ್ ಎನಿ ದಿ ವೇ ಯು ವಾಂಟ್. ದೇರ್ ಆರ್ ಸರ್ಟನ್ ರೂಲ್ಸ್ ಅಕಾರ್ಡಿಂಗ್ ಟು ವಿಚ್ ಎಲೆಕ್ಟ್ರಾನ್ ಶುಡ್ ಬಿ ಫಿಲ್ಡ್. ಇಸ್ ಓಕೆ? ಸೊ ಅದು ವಿಷಯ ನೋಡಿದ್ರೆ those rules which are used to fill the electrons into various orbitals of different subshells belonging to different shells is what is rules governing electronic configuration. Rules governing electronic configuration. So illaro obru raise hand ಮಾಡ್ತಿದ್ದಾರೆ. Do you have any doubt idre kelbodu, ನೀವು ಮೆಸೇಜ್ ಮಾಡಬಹುದು chat box ಅಲ್ಲಿ. Okay, right. Let's proceed. Rules governing electronic configuration. First of all, writing electronic configuration ಅಂತ ನೀವು ಮಾಡಿದ್ರೆ ಮಾಡಿರಬಹುದು ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ, ಆಯ್ತಾ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದಿದ ತಕ್ಷಣನೇ it gives the details about how many electrons are added in a particular orbital of a subshell in a shell. ಇಷ್ಟು ಇನ್ಫಾರ್ಮೇಶನ್ ಕೊಡೋದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಬರೀತಿದ್ದೀವಿ ಅಂದ್ರೆ we are filling electrons into an atom into various orbitals. ಬರೋಣ ಮುಂದಕ್ಕೆ. ಬಹಳ ಇಂಪಾರ್ಟೆಂಟ್ ರೂಲ್ ಯಾವ್ದಪ್ಪ ಅಂದ್ರೆ ಆಫ್ ಬಾ ಪ್ರಿನ್ಸಿಪಲ್. ಇದನ್ನ ಆಫ್ ಬಾ ಅನ್ಬೋದು, ಆಫ್ ಬೋ ಅನ್ಬೋದು, ಅಥವಾ ಆಫ್ ಬೌ ಅನ್ಬಾರ್ದು, ಆಯ್ತಾ. ಹಾಗಂತ ಆಫ್ ಬಾ ಪ್ರಿನ್ಸಿಪಲ್ ಆರ್ ಆಫ್ ಬೋ ಪ್ರಿನ್ಸಿಪಲ್. ಆಫ್ ಬೋ ಅಂದ್ರೆ ಟು ಬಿಲ್ಡ್ ಅಂತ. ಟು ಬಿಲ್ಡ್ ಅಂದ್ರೆ ಕಟ್ಟೋದು. ಏನ್ ಕಟ್ಟೋದು? ಎಲೆಕ್ಟ್ರಾನ್ಸ್ to be filled into various orbitals. So we are going to fill the electrons into various orbitals. That is Aufbau principle. ಏನು ಹೇಳುತ್ತೆ Aufbau principle ಅಂದ್ರೆ simple. Electrons are filled into various orbitals in the increasing order of their energy. ಯಾವ್ದ್ರ ಎನರ್ಜಿ? ಆರ್ಬಿಟಲ್ ಎನರ್ಜಿ. ಓಕೆ, ಸೊ ಆರ್ಬಿಟಲ್ಸ್ ಯಾವ ಆರ್ಡರ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಇರುತ್ತೆ ಆ ಆರ್ಡರ್ ಅಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ಎನ್ ಆರ್ಬಿಟಲ್ ವಿತ್ ಲೋಯರ್ ಎನರ್ಜಿ ಈಸ್ ಫಿಲ್ಡ್ ಫಸ್ಟ್ ಅಂತ. ಯಾವ ಆರ್ಬಿಟಲ್ಗೆ ಎನರ್ಜಿ ಕಮ್ಮಿ ಇರುತ್ತೆ
that orbital will be filled by the electron first, followed by the orbital with higher energy. Is that okay? ಹಾಗಾದ್ರೆ ಸರಿ ಸರ್, ಒಂದು ಆಟಮ್ ಅಲ್ಲಿ ಎಷ್ಟು ಬೇಕಾದ್ರೂ ಆರ್ಬಿಟಲ್ಸ್ ಇರಬಹುದು, ಯಾಕೆಂದ್ರೆ ಎಷ್ಟು ಬೇಕಾದ್ರೂ ಶೆಲ್ಸ್ ಇರಬಹುದು, ಇನ್ಫೈನೈಟ್ ನಂಬರ್ ಆಫ್ ಶೆಲ್ಸ್ ಇರುತ್ತೆ, ಆಬ್ವಿಯಸ್ಲಿ ಇನ್ಫೈನೈಟ್ ನಂಬರ್ ಆಫ್ ಆರ್ಬಿಟಲ್ಸ್ ಇರೋಕ್ಕೂ ಸಾಧ್ಯ. ಸೊ ಹೌ ಡು ವಿ ಎಕ್ಸಾಕ್ಟ್ಲಿ ಡಿಸೈಡ್ ಆನ್ ದಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಆಫ್ ಎನರ್ಜಿ ಆಫ್ ವೇರಿಯಸ್ ಆರ್ಬಿಟಲ್ಸ್? ಹೇಗೆ ಮಾಡೋದು ಅಂದ್ರೆ ಅದಕ್ಕೆ ಒಂದು ಐಡಿಯಾ ಇದೆ. ನೀವೇನ್ ಮಾಡ್ಬೇಕು ಅಂದ್ರೆ ಈ ತರದ್ದು ಒಂದು ಇದೆಲ್ಲ ಹೇಳಿದ್ದೀನಿ ನಾನು, ಈ ತರದೊಂದು ಡಯಾಗ್ರಾಮ್ ಬರ್ಕೋಬೇಕು. ಏನಿದು ಡಯಾಗ್ರಾಮ್ ಅಂದ್ರೆ ನಿಮ್ಗೆ ಒಂದು ಸಿಂಪಲ್ ಆಗಿ ಒಂದು ಆಟಮ್ ಬರ್ಕೊಳ್ಳೋದಾದ್ರೆ, ಓಕೆ, ಒಂದು ಆಟಮ್ ಬರ್ಕೊಳ್ಳೋದಾದ್ರೆ ನೋಡಿ, ಇಲ್ಲಿ ಐ ಜಸ್ಟ್ ರೈಟ್ ಎನ್ ಆಟಮ್. ಇದು ನ್ಯೂಕ್ಲಿಯಸ್ ಅಂತ ಇಟ್ಕೊಳ್ಳೋಣ. ಓಕೆ, ದಿಸ್ ಈಸ್ ದಿ ಫಸ್ಟ್ shell, next second shell, next third shell. ನಾನಿಲ್ಲಿ ಟ್ಯಾಬ್ ಅಲ್ಲಿ ಬರೀತಿರೋದ್ರಿಂದ ಸ್ವಲ್ಪ ಸ್ಲಿಪರಿ ಇರುತ್ತೆ ಟ್ಯಾಬ್, ಅದಕ್ಕೆ ಸ್ವಲ್ಪ ಆಟಮ್ ಬಂದ್ಬಿಟ್ಟು ತುಂಬಾ ಡಿಸ್ಫಿಗರ್ ಆಗ್ತಾ ಇದೆ. ನಮ್ಗೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಸೊ ವಿಲ್ ಟೇಕ್ ಅಪ್. ಸೊ 1 2 3 4 ಆಯ್ತು. ಓಕೆ, ಮುಂದೆ ಹೋಗಿ 5 ಇಷ್ಟು ಇಟ್ಕೊಳ್ಳೋಣ ಸಾಕು. ಇನ್ನು ಹೆಚ್ಚಿಗೆ ಆಡ್ ಮಾಡಿದ್ರೆ ಇನ್ನೂ ಅದು ಅಮೀಬಾ ತರ ಆಗೋ ಚಾನ್ಸ್ ಇದೆ, ಆಯ್ತಾ? ಯಾಕೆಂದ್ರೆ ಇಲ್ಲಿ ನಾನು ಹೇಳಿದ್ನಲ್ಲ, ಟ್ಯಾಬ್ ಸ್ಲಿಪ್ ಆಗುತ್ತೆ, ರೌಂಡ್ ಬರೆಯೋದು ಸ್ವಲ್ಪ ಕಷ್ಟ. ವಿಲ್ ಟೇಕ್ ಅಪ್ ಫೋರ್. ಈಗ ನೋಡಿ, ಇಲ್ಲಿ ಇದು n is equal to 1 ಅಂತ ಬರ್ಕೋಬಹುದು. ಓಕೆ, ದಿಸ್ ಇಸ್ n is equal to 1. ಯಾವುದು? ಗ್ರೀನ್ ಫಸ್ಟ್ ಶೆಲ್ ಅಂತ. ನೆಕ್ಸ್ಟ್ ಸ್ವಲ್ಪ ಯೆಲ್ಲೋಯಿಶ್ ಇದೆಯಲ್ಲ, n is equal to 2, ಅದು n is equal to 3, n is equal to 4, n is equal to 5. ಈ ತರ ಇದೆಲ್ಲ ಏನೋ ಶೆಲ್ಸ್. ಇನ್ನು 6 7 8 ಹೀಗೆ ಹೋಗ್ತಾ ಹೋಗ್ಬೋದು, ಆಯ್ತಾ? ಈ ಶೆಲ್ಸ್ ಅಲ್ಲೆಲ್ಲ ಸಬ್ ಶೆಲ್ಸ್ ಇದೆ. ಆ ಸಬ್ ಶೆಲ್ಸ್ ನಾವು ಈಗಾಗಲೇ ಹೇಳಿದೀವಿ ನಾವು. ಏನೋ ಇಲ್ಲಿ ಫಸ್ಟ್ ಅಲ್ಲಿ ಎಸ್ ಇರುತ್ತೆ, ಓಕೆ, ಸೆಕೆಂಡ್ ಅಲ್ಲಿ ಎಸ್ ಅಂಡ್ ಪಿ ಇರುತ್ತೆ, ಸೆಕೆಂಡ್ ಶೆಲ್ ಅಲ್ಲಿ ಎಸ್ ಅಂಡ್ ಪಿ ಇರುತ್ತೆ. ಸೊ ಥರ್ಡ್ ಶೆಲ್ ಅಲ್ಲಿ ನಮಗೆ ಎಸ್ ಪಿ ಡಿ ಇರುತ್ತೆ, ಎಸ್ ಪಿ ಡಿ ಇರುತ್ತೆ. ಫೋರ್ತ್ ಶೆಲ್ ಅಲ್ಲಿ ಎಸ್ ಪಿ ಡಿ ಎಫ್ ಇರುತ್ತೆ. ಹಾಗೇನೆ ಫಿಫ್ತ್ ಶೆಲ್ ಅಲ್ಲಿ ಬಂದ್ಬಿಟ್ಟು ನಮಗೆ ಎಸ್ ಪಿ ಡಿ ಎಫ್ ಜಿ ಕೂಡ ಇರುತ್ತೆ. ಆದ್ರೆ ಜಿ ಎಲ್ಲೂ ಫಿಲಪ್ ಆಗಲ್ಲ ಅಂತ ಹೇಳಿದೆ ನಾವು, ಅದಕ್ಕೆ ಅದು ಬಿಟ್ಬೋಣ. ಸೊ ನಾನು ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಕೋಬೇಕು ನೀವು ಅಂದ್ರೆ, ಒಂದೊಂದು ಶೆಲ್ ಅಲ್ಲೂ ಸ್ಪೆಸಿಫಿಕ್ ನಂಬರ್ ಆಫ್ ಸಬ್ ಶೆಲ್ಸ್ ಇದೆ ಅಲ್ವಾ? ಸೊ ಫಸ್ಟ್ ಶೆಲ್ ಅಲ್ಲಿ ಎಸ್ ಸಬ್ ಶೆಲ್ ಇದೆ, ಸೆಕೆಂಡ್ ಶೆಲ್ ಅಲ್ಲಿ ಆಗ್ಲೇ 2 ಇದೆ, ಎಸ್ ಅಂಡ್ ಪಿ ಇದೆ. ಓಕೆ, ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ವರುಣ್ ಅವರು. ಇದು ಕಂಟಿನ್ಯೂಯೇಷನ್ ಆಫ್ ಬ್ರಿಟಿಷ್ ಕೋರ್ಸ್ ಅಪ್ಪ. ಐ ವಿಲ್ ಬಿ ಜಸ್ಟ್ ಗಿವಿಂಗ್ ಸಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂಡ್ ಸಮ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಸ್ಟ್ರಕ್ಚರ್ ಆಫ್ ಆಟಮ್, ಆಯ್ತಾ? ಸೊ ಇಟ್ ಇಸ್ ಕಂಟಿನ್ಯೂಯೇಷನ್. ಇವತ್ತಿನ ತನಕ ವಿಲ್ ಡೂ ದಟ್ ಸ್ಟ್ರಕ್ಚರ್ ಆಫ್ ಆಟಮ್. ಸ್ವಲ್ಪ ಬೇಸಿಕ್ ಲೆವೆಲ್ ಅಲ್ಲಿ ಎಲೆಕ್ಟ್ರಾನಿಕ್ ಇದೆಲ್ಲ ಈಗಾಗಲೇ ನೀವು ಬರ್ದಿರ್ತೀರಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲ ಬರುತ್ತೆ, ಅದು ಅದ್ರ ಬಗ್ಗೆ ಲಿಟಲ್ ಮೋರ್ ಕ್ಲಾರಿಟಿ, ಸೊ ದಟ್ ನಿಮ್ಗೆ ಇನ್ನೂ ಡೀಟೈಲ್ ಆಗಿ ಅಟೋಮಿಕ್ ಸ್ಟ್ರಕ್ಚರ್ ಚಾಪ್ಟರ್ ಫಸ್ಟ್ PUC ಮಾಡಕ್ ಶುರು ಆದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಇರುತ್ತೆ ಅನ್ನೋದು ಕಾನ್ಸೆಪ್ಟ್. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. shall I proceed now? Okay, so that's fine. So ಒಂದೊಂದು ಶೆಲ್ ಅಲ್ಲೂ ಸಬ್ ಶೆಲ್ಸ್ ಇದೆ. ಸೊ ಫಸ್ಟ್ ಶೆಲ್ ಹ್ಯಾಸ್ ಎಸ್ ಸಬ್ ಶೆಲ್, ಸೆಕೆಂಡ್ ಶೆಲ್ ಹ್ಯಾಸ್ ಎಸ್ ಅಂಡ್ ಪಿ ಸಬ್ ಶೆಲ್, ಥರ್ಡ್ ಶೆಲ್ ಹ್ಯಾಸ್ ಎಸ್ ಪಿ ಡಿ ಸಬ್ ಶೆಲ್. ನೋಡಿ, ಥರ್ಡ್ ಶೆಲ್ ವಿಲ್ ಹ್ಯಾವ್ 3 ಸಬ್ ಶೆಲ್, ಸೆಕೆಂಡ್ ಶೆಲ್ ವಿಲ್ ಹ್ಯಾವ್ 2 ಸಬ್ ಶೆಲ್. ಹಾಗೆ ಫೋರ್ತ್ ಶೆಲ್ ವಿಲ್ ಹ್ಯಾವ್ 4 ಸಬ್ ಶೆಲ್ಸ್, ಫಿಫ್ತ್ ಶೆಲ್ ವಿಲ್ ಹ್ಯಾವ್ 5 ಸಬ್ ಶೆಲ್ಸ್. So it continues. So 10th shell will have 10 subshells is true statement. Okay, but not all the subshells will be filled. That's what you know, right? So let's proceed further. Now again ಮಾಡಬೇಕು ನೀವು ಆಪೋ ಪ್ರಿನ್ಸಿಪಲ್ ಅಲ್ಲಿ. What do we know? We will just write the increasing order of orbitals, energy of various orbitals. So electron filling ಯಾವ ತರ ಆಗುತ್ತೆ ಅಂದ್ರೆ, electrons will be filled into various orbitals in the increasing order of their energy. So how do you find them? ನೋಡಿ, ಈಗ first shell n is equal to 1 means it is first shell. Okay,
ಸೊ ಆ ಫಸ್ಟ್ ಶೆಲ್ ಅಲ್ಲಿ ಯಾವ ಆರ್ಬಿಟಲ್ ಇದೆ? ಬರೀ ಎಸ್ ಆರ್ಬಿಟಲ್. ಸೆಕೆಂಡ್ ಶೆಲ್ ಅಲ್ಲಿ 2s and 2p ಇದೆ. ಓಕೆ, ಥರ್ಡ್ ಶೆಲ್ ವಿಲ್ ಹ್ಯಾವ್ 3s 3p 3d. ಫೋರ್ತ್ ಶೆಲ್ 4s 4p 4d 4f. ಅಲ್ಲಿ 4f ತನಕ ಲಾಸ್ಟ್ ಇರುತ್ತೆ. ಫಿಫ್ತ್ ಶೆಲ್ ಅಲ್ಲಿ 5s 5p 5d 5p 5f and 5g ಕೂಡ ಇರುತ್ತೆ ಅಲ್ಲಿ, ಬಟ್ it is insignificant. It is not filled in any of the orbitals, so no need to write. So therefore n is equal to 6, 6s 6p 6d. ಅದಾದ್ಮೇಲೆ 6f ಇರುತ್ತೆ, ಬಟ್ again 6f is not filled in any of the orbitals, so no need to write. ಈ ತರ ಬರ್ಕೊಂಡ್ರೆ write the arrow mark downward. ನೋಡಿ red arrow marks ಇದೆಯಲ್ಲ, write the arrow mark downward and follow the arrow marks one after the other from head to tail ಅಂತ, ತಲೆಯಿಂದ ಬಾಲದ ತನಕ ಫಾಲೋ ಮಾಡ್ತಾ ಹೋಗಿ. So first arrow starts with 1s. So ಬರೆಯೋಣ. First arrow starts with 1s. That means that is the orbital with lowest energy. Okay. After 1s, next arrow ಯಾವ್ದಿದೆ ನೋಡಿ? 2s. After 2s, 2p. After 2p, 3s. ನೋಡಿ 1s, 2s, 2p, 3s. 3s ಆದ್ಮೇಲೆ ಏನು ಬಂದಿದೆ? 3p. Okay. So like that you can go up to this. You will get this pattern. ಆಯ್ತಾ? ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಓದೋಣಂತೆ. ಸುಮ್ಮನೆ ಒಂದು ಜಸ್ಟ್ ಇನ್ಫಾರ್ಮೇಶನ್ ಇರಲಿ, ವಾಟ್ ಆರ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಆಫ್ ವೇರಿಯಸ್ ಆರ್ಬಿಟಲ್ಸ್ ಗೊತ್ತಿರಲಿ ಅಂತ. ಆಯ್ತಾ? ನೋಡಿ, ಈಗ ನೀವು ಎರಡು ವಿಚಾರ ನೆನ್ಪಿಟ್ಕೋಬೇಕು. ಯು ಹ್ಯಾವ್ ಟು ರಿಮೆಂಬರ್ 2 ಪಾಯಿಂಟ್ಸ್. ವಾಟ್ ಆರ್ ದ 2 ಪಾಯಿಂಟ್ಸ್ ಅಂದ್ರೆ, ಸಿ 1s 2s 2p 3s 3p. ಸೊ ಕಂಟಿನ್ಯೂಸ್ಲಿ ಯು ಕ್ಯಾನ್ add electrons in this manner. This is the increasing order. 1s orbital has lowest energy. Electrons will be filled first there. ಅದಾದ್ಮೇಲೆ 2s, ಅದಾದ್ಮೇಲೆ 2p, 3s 3p. ನೆಕ್ಸ್ಟ್ ಬಂದ್ರೆ 4s. ನೀವು ನೆನ್ಪಿಟ್ಕೋಬೇಕಾದ್ರೆ ಈ ಪಾಯಿಂಟ್ ಇಂದ ನೋಡಿ, 4s ಆದ್ಮೇಲೆ ಡಿಸ್ಕಂಟಿನ್ಯೂಟಿ ಇದೆ. 4s ಆದ್ಮೇಲೆ 4p ಬರೋಲ್ಲ, 4d ಬರೋಲ್ಲ, ಇನ್ಸ್ಟೆಡ್ 3d ಬರುತ್ತೆ. ದಟ್ ಮೀನ್ಸ್ ವಾಟ್? 4s ಆರ್ಬಿಟಲ್ ಹ್ಯಾಸ್ ಲೆಸ್ಸರ್ ಎನರ್ಜಿ ವೆನ್ ಕಂಪೇರ್ಡ್ ಟು 3d. ಸೊ ನೀವು ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ಏನು? ಡಿ ಆರ್ಬಿಟಲ್ starts filling, d orbital starts filling only from 4s ಅಂತ ನೆನಪಿಟ್ಟು. d orbital starts filling only after filling 4s. ಇನ್ನೊಂದು ಪಾಯಿಂಟ್ ಏನಲ್ಲಿ ವಿತ್ ರೆಸ್ಪೆಕ್ಟ್ ಟು d, whenever you write d, the shell value ಇದೆಯಲ್ಲ, ಇದು 3 ಇದೆಯಲ್ಲ, 3d ಅಂತ. ಆ 3 ಏನ್ ತೋರಿಸುತ್ತೆ? shell value. d subshell present in third shell ಅಂತ. Okay, it's a d subshell present in third shell. So whenever you write d, shell value of d should be 1 less than shell value of s anta nendu. Okay, so shell value of d orbital is less than shell value of s by 1. ಓಕೆ, ನೋಡಿ ಅದಕ್ಕೆ ನಾವು 4s ಬರೆದ್ರೆ 3d ಬರೀಬೇಕು. ನೆಕ್ಸ್ಟ್ ಬರೋಣ, 5s ಬರೆದ್ರೆ 4d, ನೆಕ್ಸ್ಟ್ 6s ಬರೆದ್ರೆ 5d, d ತಗೊಂಡ್ರೆ 7s ಬರೆದ್ರೆ 6d. ಸೊ ವೇರೆವರ್ ಯು ರೈಟ್ d subshell should have to have shell value 1 less than shell value of s. Is that okay? ಇನ್ನೊಂದು, ಇದು ಒಂದು ಪಾಯಿಂಟ್ ಏನು? d starts filling from 4s and shell value of d should be 1 less than s. Next ಬರೋಣ, f orbital ಇದೆಯಲ್ಲ, f subshell or f orbitals starts filling from 6s onwards. 6s ಆದ್ಮೇಲೆ starts filling. ನೋಡಿ, 6s ಆದ್ಮೇಲೆ 4, 7s ಆದ್ಮೇಲೆ 5. This is how exactly orbitals will be filled. So 4f, f orbital fills after 6s. Whenever you write electrons into f orbital, shell value of f, shell value of f orbital is 2 less than that of s ಅಂತ. s orbital ಬರೀತೀರಲ್ಲ, ಅದಕ್ಕೆ shell value ಏನಿರುತ್ತೆ ಅದಕ್ಕಿಂತ 2 ಕಮ್ಮಿ ಮಾಡಬೇಕು. ಈ 2 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ನಿಮಗೆ ಎಂಟೈರ್ ಸೀಕ್ವೆನ್ಸ್ ಆಫ್ ಆಫ್ಬೋ ಪ್ರಿನ್ಸಿಪಲ್, ದಟ್ ಇಸ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿಸ್ ಆಫ್ ವೇರಿಯಸ್ ಆರ್ಬಿಟಲ್ ನೆನಪಿರುತ್ತೆ. ಓಕೆ, 4s ಇಂದ d ಶುರುವಾಗುತ್ತೆ, 6s ಇಂದ f ಶುರುವಾಗುತ್ತೆ.
And wherever you write D, shell value of D should be 1 less than shell value of S. And wherever you write F, shell value of F should be 2 less than shell value of S. ಇಷ್ಟಾದ್ಮೇಲೆ P ಬರೆದ್ರೆ ಅದು ಸೇಮ್ ಶೆಲ್ ವ್ಯಾಲ್ಯೂ ಇರುತ್ತೆ, ಅದನ್ನೇನು ನೆನ್ಪಿಟ್ಕೊಳ್ಳೋದು. ಓಕೆ, ಈಗ ಒಂದ್ಸರ್ತಿ ಹೇಳ್ಕೊಳ್ಳೋಣ. ಪೂರ್ತಿ ನಮ್ಗೆ ಬೈಹರ್ಟ್ ಆಗ್ಬಿಡ್ತದೆ, ರಿಸ್ಕ್ ಆಗಲ್ಲ ಆಯ್ತಾ. ಬಹಳಷ್ಟು ಜನಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದ್ರೆ 1s2 2s2 2p3 6 ಬರ್ದ್ಬಿಟ್ಟು ಆಮೇಲೆ ಏನಿದೆ ಅಂತ ಯೋಚನೆ ಮಾಡ್ತಾರೆ. ಇದನ್ನ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಎಂಟೈರ್ ಸೀಕ್ವೆನ್ಸ್ ಫ್ರಮ್ 1s to 7p ನೆನ್ಪಿಟ್ಕೋಬಹುದು. ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಲ್ 118 ಎಲಿಮೆಂಟ್ಸ್ ಬರೀಬಹುದು. ಅಫ್ಕೋರ್ಸ್ ಹಿಯರ್ ಅಂಡ್ ದೇರ್ ಸ್ವಲ್ಪ ಎಕ್ಸೆಪ್ಷನ್ಸ್ ಇರುತ್ತೆ ಅಪಾರ್ಟ್ ಫ್ರಮ್ ದಟ್. ಈಗ ನಾನು ಸೀಕ್ವೆನ್ಸ್ ಹೇಳ್ತೀನಿ, ನೀವು ಹಾಗೆ ನೋಡ್ಕೊಳ್ಳಿ. ಫಸ್ಟ್ ಅಪ್ ಟು 3p ಕಂಟಿನ್ಯೂಸ್ ಆಗಿ ಫಿಲ್ ಅಪ್ ಆಗುತ್ತೆ ಎಲೆಕ್ಟ್ರಾನ್ಸ್. 1s 2s 2p 3s 3p. So there is no discontinuity in filling up of orbitals by the electrons from 1s to 3p. 1s 2s 2p 3s 3p. Discontinuity in filling up of orbitals starts from 4s. The moment you say 4s, D starts filling. Wherever you write D, shell value of D should be 1 less than shell value of S. So 4s 3d 4p. Okay, 5s 4d 5p. Got it. Then from 6s onwards, F orbitals start filling. The moment you say F, shell value of F should be 2 less than shell value of S. So 6s in the F fill up agutte. F andre 4s 4f, 6s 4f 5d 6p, 7s 5f 6d 7p. So ee tara ಒಂದು ಐಡಿಯಾ ಇಟ್ಕೊಂಡು ನೆನ್ಪಿಟ್ಕೊಳ್ಳೋದು ಈಸಿ. ನೀವು 1s ಇಂದ 7p ತನಕ ಆರ್ಡರ್ ನೆನ್ಪಿಟ್ಕೊಂಡ್ಬಿಟ್ರೆ ಯು ಕ್ಯಾನ್ ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಲ್ ದಿ ಎಲಿಮೆಂಟ್ಸ್. ಅದಕ್ಕೆ ರಿಲೇಟೆಡ್ ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ನಿಮಗೆ. ಜನರಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಅಂತ ಕೇಳೋದು ಕ್ವಶನ್ ಡೈರೆಕ್ಟ್ ಇರುತ್ತೆ. ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಾನ್ಸೆಪ್ಟ್ ಮೇಲೆ ಬಹಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೂಡ ಫ್ರೇಮ್ ಆಗಿರುತ್ತೆ ಆಯ್ತಾ. ಸೊ ದಿಸ್ ಇಸ್ ದಿ ಐಡಿಯಾ. ಓಕೆ, ಸೊ ದಿಸ್ ಇಸ್ ಹಾಫ್ ಬಾ ಪ್ರಿನ್ಸಿಪಲ್. Electrons are filled into various orbitals in the increasing order of their energies. That's all. Okay, so ಇದನ್ನ ಸೀಕ್ವೆನ್ಸ್ ನೋಡ್ಕೊಳ್ಳೋದಾದ್ರೆ ಈಗ ಬರುತ್ತೆ ನೋಡಿ. 1s 2s 2p 3s 3p. If you add electrons, s orbital ಗೆ 2, p orbital ಗೆ 6 electrons. Okay, add ಮಾಡಿದ್ರೆ 18 electrons ಸಾಧ್ಯ ಇದೆ. So 4s 3d 4p ನಲ್ಲಿ 2 electrons in s. d subshells ಅಲ್ಲಿ totally 10 electrons can be added. 2 4 2 10 6 ಆದ್ರೆ 18 electrons ಆಗುತ್ತೆ. ಹಾಗೆ 2 10 6 ಆದ್ರೆ 18, 5s 4d 5p ಇಂದ 18 electrons ಆಗುತ್ತೆ. ನೆಕ್ಸ್ಟ್, if you add electrons into 6s 4f 5d 6p, s ಅಲ್ಲಿ 2, f ಅಲ್ಲಿ 14, d ನಲ್ಲಿ 10 ಮತ್ತೆ p ನಲ್ಲಿ 6. So totally 32 electrons ಆಯ್ತು. ಹೌದಾ? Like that from 7s 5f 6b 7p also there will be 32 electrons. ಇದೆಲ್ಲ ಆಡ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ 118 ಬರುತ್ತೆ. ದಟ್ ಮೀನ್ಸ್ ಇಫ್ ಯು ನೋ ದಿಸ್ ಸೀಕ್ವೆನ್ಸ್, ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜೀಸ್ ಆಫ್ ವೇರಿಯಸ್ ಆರ್ಬಿಟಲ್ ಫ್ರಮ್ 1s to 7p, it is like great. You can fill 118 electrons in these orbitals. ನಮಗೆ ಗೊತ್ತಿರೋದು 118 ಎಲಿಮೆಂಟ್ಸ್ ಅಷ್ಟೇ. Okay, so this is about half-Bohr principle. Is it okay? Hope you have understood. ಏನಾದರೂ queries ಇದೆಯಾ? Do you have any doubts? Shall I proceed now? Okay, that's fine. Next one. Fine. Subshells contain orbitals something. ಹೌದಾ? So s orbital p orbital ಇದೆಲ್ಲ ಆಯ್ತಲ್ಲ. Okay, so I think ಇಂದು ಕೊಟ್ಟೋಯ್ತು ಅನ್ಸುತ್ತೆ. Okay, next ಬರುತ್ತೆ Pauli's exclusion principle. Okay, Pauli's exclusion principle ಅಲ್ಲಿ ಏನದು? ಈಗ ಲಾ ಬೇಡ ನಮ್ಗೆ. Pauli's exclusion principle ಲಾ ಅದೆಲ್ಲ ಮತ್ತೆ ಓದ್ಕೋಣ ನಾವು when we get into PUC structure of atom in detail ಆಗಿ ಓದ್ಕೋಣ. ಈಗ Pauli's exclusion principle ಅನ್ನೋ ಈ ಏನಿದೆ ಪ್ರಿನ್ಸಿಪಲ್, ಅದರದ್ದು ಯು ಹ್ಯಾವ್ ಇಂಪಾರ್ಟೆಂಟ್ ಕನ್ಕ್ಲೂಷನ್ಸ್ ಅಥವಾ ಔಟ್ಕಮ್. ಸೊ Pauli's exclusion principle ಇಂದ ಏನು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, a maximum of 2 electrons only can be added. ಒಂದು ಆರ್ಬಿಟಲ್ ತಗೊಂಡ್ರೆ
ಅದಕ್ಕೆ ಎ ಮ್ಯಾಕ್ಸಿಮಮ್ ಆಫ್ ಓನ್ಲಿ 2 electrons will be added. ಅದಕ್ಕಿಂತ ಜಾಸ್ತಿ ಆಡ್ ಮಾಡೋಕ್ಕಾಗಲ್ಲ. ಅದನ್ನ ಹೇಳಿದ್ದು ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಅದಕ್ಕೆ ಅಲ್ವಾ ಎಸ್ ಆರ್ಬಿಟಲ್ ಅಂದ್ರೆ 2 electron ಆಡ್ ಮಾಡ್ತಾರೆ. ಪಿ ಸಬ್ ಶೆಲ್ ಅಲ್ಲಿ 3 ಆರ್ಬಿಟಲ್ ಇದೆ. ಈಚ್ ಆರ್ಬಿಟಲ್ 2 electron ಅಂದ್ರೆ 3 ಆರ್ಬಿಟಲ್ ಇಂದ 6 electrons ಆಯ್ತು. ಹಾಗೆ ಡಿ ಸಬ್ ಶೆಲ್ ಅಲ್ಲಿ 5 ಆರ್ಬಿಟಲ್ಸ್ ಇದೆ. ಈಚ್ ಆರ್ಬಿಟಲ್ ಕೆನ್ ಅಕಾಮಡೇಟ್ 2 electron. ಸೊ ಹಾಗಾಗಿ ಡಿ ಸಬ್ ಶೆಲ್ ಅಲ್ಲಿ 10, D10, P6, S2, F ಆರ್ಬಿಟಲ್ಸ್ ಅಲ್ಲಿ 7 ಇದೆ ಆರ್ಬಿಟಲ್ಸ್ F ಸಬ್ ಶೆಲ್. ಸೊ ಟೋಟಲಿ 14 electrons ಪಾಸ್. ಸೊ ಇದನ್ನ ಹೇಳಿದ್ದು ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಸೊ ಯು ಶುಡ್ ನೋ an orbital can accommodate only 2 electron. Okay, only 2 electron can be added. Adu maximum capacity of an orbital. Aita. Now, ಆ 2 electrons add ಮಾಡ್ತೀರಾ ನೋಡಿ ಒಂದು ಆರ್ಬಿಟಲ್ ಗೆ. You have to add the 2 electrons with upward arrow and downward arrow. ಅದು ಸ್ಪಿನ್ ಅಂತ ಕರಿತೀವಿ. ಒಂದು ಮೇಲೆ ಇರಬೇಕು, ಒಂದು ಕೆಳಗಡೆ. ಓಕೆ, ಸೊ ಅದನ್ನ ಹೇಗೆ ಮಾಡ್ತೀವಿ ನೋಡಿ. ವಿಲ್ ಜಸ್ಟ್ ಎಕ್ಸ್ಪ್ಲೈನ್. ಇದೊಂದು ಆರ್ಬಿಟಲ್ ಅಂತ ಇಟ್ಕೊಳ್ಳೋಣ. ಯಾವುದೋ ಒಂದು 3s ಆರ್ಬಿಟಲ್ ಅಂತ. ಸೊ 3s ಆರ್ಬಿಟಲ್ ಅಂದ್ರೆ ಅದನ್ನ ನಾವು ಸಿಂಗಲ್ ಬಾಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಹೌದಾ? ಇಫ್ ಯು ಆರ್ ಗೋಯಿಂಗ್ ಟು ಆಡ್ ಎಲೆಕ್ಟ್ರಾನ್ಸ್ ಇಂಟು ದಿಸ್, 2 electron ಅಷ್ಟೇ ಆಡ್ ಮಾಡೋಕ್ ಸಾಧ್ಯ. ಎರಡನ್ನೂ ಹಿಂಗ್ ಆಡ್ ಮಾಡಬಾರ್ದು. ಇದು ಈಚ್ ಹಾಫ್ ಹೆಡೆಡ್ ಆರೋ ಇದೆಯಲ್ಲ, ದಟ್ ವಿಲ್ ಶೋ ಎನ್ ಎಲೆಕ್ಟ್ರಾನ್. ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಈ ತರ ಆರೋ ಬರೆದ್ರೆ ನಾವು ದಟ್ ವಿಲ್ ಶೋ 1 electron. ಓಕೆ, ಇದು ಅಪ್ವರ್ಡ್ ಆರೋ ಅಂತಂದ್ರೆ ಕ್ಲಾಕ್ ವೈಸ್ ಸ್ಪಿನ್ ಅಂತ ಬರ್ತೀವಿ. ಓಕೆ, ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ ಭೂಮಿ ತರ, ಸ್ಪಿನ್ನಿಂಗ್. ಅದು ಕ್ಲಾಕ್ ವೈಸ್ ಸ್ಪಿನ್ ಅಂತ. ಅಪ್ವರ್ಡ್ ಆರೋ ಇದ್ರೆ. ಡೌನ್ವರ್ಡ್ ಆರೋ ಇದ್ರೆ ಅದು ಆಂಟಿ ಕ್ಲಾಕ್ ವೈಸ್ ಸ್ಪಿನ್. ಇಷ್ಟು ನೆನ್ಪಿಟ್ಕೋಬೇಕು, ಆಯ್ತಾ? ಎಲೆಕ್ಟ್ರಾನ್ಗೆ 2 ಸ್ಪಿನ್. ಅರ್ತ್ಗೊಂದೇ ತರ ಸ್ಪಿನ್ ಅಲ್ವಾ? ಅರ್ತ್ ಏನಾದ್ರು ಆ ಕಡೆ ಈ ಕಡೆ ಸುತ್ತಿದ್ರೆ ಮೋಸ್ಟ್ಲಿ ನಾವ್ ಯಾರು ಇರ್ತಲೇ ಇರ್ತೀವಿ ಅಲ್ವಾ? ಸೊ ಸುಮ್ನೆ ಒಂದು ತರ ಸುತ್ತಾ ಇರುತ್ತೆ, ಕಕ್ಷೆ ಸುತ್ತು. ಸೊ ದಟ್ ಸ್ಪಿನ್ ಮೋಷನ್ ಆಫ್ ಅರ್ತ್. ಹಾಗೇನೆ ಎಲೆಕ್ಟ್ರಾನ್ಗೆ, ಎಲೆಕ್ಟ್ರಾನ್ ಇಟ್ ವಿಲ್ ಬಿ ರೊಟೇಟಿಂಗ್ ಆನ್ ಇಟ್ಸ್ ಓನ್ ಆಕ್ಸಿಸ್. ದಟ್ ಇಸ್ ಸ್ಪಿನ್ ಮೋಷನ್. ಅದು ಒಂದು ಎಲೆಕ್ಟ್ರಾನ್ಗೆ ಕ್ಲಾಕ್ ವೈಸ್ ಇದ್ರೆ ಇನ್ನೊಂದು ಎಲೆಕ್ಟ್ರಾನ್ಗೆ ಆಂಟಿ ಕ್ಲಾಕ್ ವೈಸ್. ಎರಡು ಸಾಧ್ಯತೆ. ಓಕೆ, ಸೊ ನೌ ಇಫ್ ಯು ಆಡ್ 2 electron, ದಿ 2 electrons ಶುಡ್ ನಾಟ್ ಹ್ಯಾವ್ ಸ್ಪಿನ್ಸ್ ಲೈಕ್ ದಿಸ್. ಇದು ರಾಂಗ್ ಇದೆ. ಹಾಗಾದ್ರೆ ಹೇಗಿರ್ಬೇಕು ಅಂದ್ರೆ ದಿ ಸ್ಪಿನ್ಸ್ ಶುಡ್ ಬಿ ಆಪೋಸಿಟ್. ಇದೊಂದು ಆರ್ಬಿಟಲ್ ಅಂದ್ರೆ 2 electronsಗೆ ಸ್ಪಿನ್ ಆಪೋಸಿಟ್ ಇರಬೇಕು. ಒಂದು ಅಪ್ವರ್ಡ್ ಇರಬೇಕು. ಇದು 2 electrons in an orbital must have opposite spin. ಇದನ್ನ ಹೇಳಿದ್ದು ಕೂಡ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಈಗ ಇನ್ನೊಂದು ಯಾವ್ದೋ ಆರ್ಬಿಟಲ್ ಇದೆ ಅಂತ ಇಟ್ಕೊಳ್ಳೋಣ. ಈ ಆರ್ಬಿಟಲ್ ಅಲ್ಲಿ ಕೆನ್ ವಿ ಆಡ್ ಲೈಕ್ ದಟ್ ಅಂತ ನೋಡೋಣ. ಹೀಗೆ ಓಕೆ, ಕೆನ್ ವಿ ಆಡ್ ಎಲೆಕ್ಟ್ರಾನ್ಸ್ ನೋಡಿ. ಒಂದು ಹಿಂಗ ಆಡ್ ಮಾಡಿದೀನಿ, ಒಂದು ಹಿಂಗ ಆಡ್ ಮಾಡಿ, ಇನ್ನೊಂದು ಹಿಂಗ ಆಡ್ ಮಾಡ್ಬಿಡ್ಲಾ? ಇಸ್ ಇಟ್ ಪಾಸಿಬಲ್ ಟು ಆಡ್? ಈ ತರ ಆಡ್ ಮಾಡ್ಬೋದಾ? ಎಸ್ ಆರ್ ನೋ? ವಾಟ್ ಡಸ್ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಸೇ? ಇಸ್ ಇಟ್ ಪಾಸಿಬಲ್ ಆರ್ ನಾಟ್ ಪಾಸಿಬಲ್? No, because very good, very good. Mithun says mo. Printing, no problem. So hage 3 electron irok sadhya illa. So this is wrong. This is wrong. You can't add. Okay, so that's fine. So idu outcome of Pauli's exclusion principle. Idu nenpittukobeku. Is that okay? So let us proceed further. Nodi, based on Pauli's exclusion principle, you can always have this kind of thing. Okay, only 2 electrons in an orbital must have opposite spin. So either arrow, it represents 1 electron, 2 arrows is 2 electron. Okay, nodi iga 1s2, 2s2, 2p2. So 2p2 andre 2 electron hingide anta correct ankotivalva. So idu Pauli's exclusion principle tara correct ide. Adre next innond tagoltivi, ನೀವು ಹಿಂಗೋ ಆಡ್ ಮಾಡೋಂಗಿಲ್ಲ, ಇನ್ನೊಂದು ಸ್ವಲ್ಪ ಬೇರೆ ಆಡ್ ಮಾಡ್ಬೇಕಾಗುತ್ತೆ ಅಂತ ಹೇಳುತ್ತೆ. ಅದನ್ನ ನೋಡೋಣ ಆಮೇಲೆ, ಆಯ್ತಾ? ಸೊ ಈಗ ಗೊತ್ತಾಯ್ತಲ್ಲ ನಮ್ಗೆ, 2 electron ನ ಒಂದೇ ಆರ್ಬಿಟಲ್ ಆಡ್ ಮಾಡಿದ್ರೆ ಅದರದ್ದು ಆರೋ ಮಾರ್ಕ್ ಅಪ್ ಅಂಡ್ ಡೌನ್ ಇರಬೇಕು, ಅಂದ್ರೆ ಸ್ಪಿನ್ ಆಪೋಸಿಟ್ ಇರಬೇಕು. ದಟ್ಸ್ ದ ಮೀನಿಂಗ್ ಆಫ್ ದಟ್. ಇಸ್ ದಟ್ ಓಕೆ? ಸೊ ಲೆಟ್ಸ್ ಪ್ರೊಸೀಡ್ ಫರ್ದರ್. ಸೊ ಇಸ್ ದಟ್ ಕಂಪ್ಲೀಟ್? ಹೋಪ್ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಲೆಟ್ ಮಿ ಪ್ರೊಸೀಡ್ ಫರ್ದರ್. ಶಾಲ್ ಐ ಪ್ರೊಸೀಡ್ ನೌ? ಓಕೆ, 2 electron ಒಂದು ಆರ್ಬಿಟಲ್ ಆಡ್ ಮಾಡೋಕ್ ಸಾಧ್ಯ ಅಷ್ಟೇ, 3 ಆಡ್ ಮಾಡೋಕ್ ಆಗಲ್ಲ. 2 electron ಗೆ ಸ್ಪಿನ್ ಆಪೋಸಿಟ್ ಇರುತ್ತೆ. So the spin of 2 electrons in the same orbital should be opposite. Okay, fine. We shall proceed. Next, ಇನ್ನೊಂದು important ಅದು Hund's rule of maximum multiplicity. Hund's rule of maximum multiplicity ಏನ್ ಹೇಳುತ್ತೆ ಅಂತ ನೋಡೋಣ.
Okay. So pairing up of electron takes place in orbitals of equal energy only when all the orbitals are singly occupied. Another statement. ನಮ್ಗೆ ಅರ್ಥ ಆಗ್ಲಿಲ್ಲ. ನೋಡೋಣ ಎಕ್ಸಾಂಪಲ್ಸ್ ಒಂದು ಇಲ್ಲಸ್ಟ್ರೇಷನ್ ತಗೊಂಡು ಅರ್ಥ ಮಾಡ. ನೋಡಿ ಈಗ 1s ಆರ್ಬಿಟಲ್ ಅಲ್ಲಿ we can add 2 electrons, ಒಂದು ಅಪ್ವರ್ಡ್ ಒಂದು ಡೌನ್ವರ್ಡ್ ಎಲೆಕ್ಟ್ರಾನ್ ಸ್ಪಿನ್, ಹೌದಾ? 2s ಅಲ್ಲೂ ಕೂಡ ಎರಡೇ ಆರ್ಬಿಟಲ್. whereas 2p ಅಂದಿದ ತಕ್ಷಣ there will be 3 orbitals ಅಲ್ವಾ? ನಾವು ಈಗಾಗಲೇ ಹೇಳಿದ್ವಿ p subshell has 3 orbitals in it. We represent it by 3 boxes like this in a block, right? ಈಗ 3 electrons if it is added to p, ಆ 3 ಎಲೆಕ್ಟ್ರಾನ್ ಸಿಂಗ್ಲಿ ಆಕ್ಯುಪೈ ಆಗಬೇಕು, ಪೇರ್ ಆಗಬಾರ್ದು. ಓನ್ಲಿ ವೆನ್ ಆಲ್ ದಿ ಆರ್ಬಿಟಲ್ಸ್ ಆರ್ ಸಿಂಗ್ಲಿ ಆಕ್ಯುಪೈಡ್ ದೆನ್ ಓನ್ಲಿ ಪೇರಿಂಗ್ ಶುಡ್ ಟೇಕ್ ಪ್ಲೇಸ್ ಅಂತ ಹೇಳ. ಓಕೆ, ಇದು ಯಾವಾಗ? ದಿಸ್ ಈಸ್ ಅಪ್ಲಿಕಬಲ್ ಓನ್ಲಿ ವೆನ್ ದೇರ್ ಆರ್ ಸೇಮ್ ಎನರ್ಜಿ ಆರ್ಬಿಟಲ್ಸ್. ಈ ಪಿ ಸಬ್ಶೆಲ್ ಇರೋ 3 ಆರ್ಬಿಟಲ್ಸ್ ಇದೆಯಲ್ಲ, 3 ಆರ್ಬಿಟಲ್ಸ್, ಇವೆಲ್ಲ ಸೇಮ್ ಎನರ್ಜಿ ಆರ್ಬಿಟಲ್ಸ್. ದೇ ಆರ್ ದಿ ಆರ್ಬಿಟಲ್ಸ್ ಆಫ್ ಸೇಮ್ ಎನರ್ಜಿ ಆರ್ಬಿಟಲ್ಸ್ ಇರುತ್ತೆ. ಈ ತರ ಸೇಮ್ ಎನರ್ಜಿ ಆರ್ಬಿಟಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಆಡ್ ಮಾಡೋದಕ್ಕೆ ನೀವು ಹೋದ್ರೆ ಎಲ್ಲಾ ಆರ್ಬಿಟಲ್ಗೆ ಒಂದೊಂದೊಂದೊಂದು ಆಡ್ ಮಾಡ್ಬೇಕು, ಆಮೇಲೆ ಪೇರ್ ಮಾಡ್ತಾ ಹೋಗಿ ಪೇರಿಂಗ್ ಆಗ್ತಾ ಹೋಗಿ. ಇದು ಹೇಗೆ ಅಂದ್ರೆ, ಒಂದು ಖಾಲಿ ಸಿಟಿ ಬಸ್ ಬರುತ್ತೆ, ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ನಿಂತಿರ್ತಾರೆ. ಸೊ ಖಾಲಿ ಬಸ್ ಅಲ್ವಾ, ಎಲ್ಲರೂ ಬೇಗ ಬೇಗ ಹತ್ಕೊಂಡು ಕಿಟಕಿ ಪಕ್ಕ ಕೂತ್ಕೊಂಡ್ಬಿಡ್ತಾರೆ ಎಲ್ಲರೂ ಒಂದೊಂದು. ಎಲ್ಲಾ ಕಿಟಕಿಗಳು ಆಕ್ಯುಪೈ ಆದ್ಮೇಲೆ ಇನ್ ಬೇರೆಯವರು ವಿಧಿ ಇಲ್ಲದೆ ಅವ್ರ ಪಕ್ಕ ಹೋಗಿ ಕೂತ್ಕೋತಾರೆ. ಸೊ ಪೇರಿಂಗ್ ಸ್ಟಾರ್ಟ್ಸ್ ಓನ್ಲಿ ವೆನ್ ಆಲ್ ದಿ ಸೀಟ್ಸ್ ಇನ್ ಎ ಸಿಟಿ ಬಸ್ ಇಸ್ ಸಿಂಗ್ಲಿ ಆಕ್ಯುಪೈಡ್, ದೆನ್ ಓನ್ಲಿ ಪೇರಿಂಗ್ ಟೇಕ್ ಪ್ಲೇಸ್ ಅಂತ. ಹಾಗೆ 2p ಸಬ್ಶೆಲ್ ಅಲ್ಲೂ 3 ಆರ್ಬಿಟಲ್ಸ್ ಇದೆ ಸೇಮ್ ಎನರ್ಜಿ. ನೀವು ಎಲೆಕ್ಟ್ರಾನ್ ಒಂದ್ ಕೊಟ್ರೆ ಒಂದಕ್ಕೆ ಹೋಗುತ್ತೆ, ಇನ್ನೊಂದು ಕೊಟ್ರೆ ಪಕ್ಕಕ್ಕೆ ಹೋಗುತ್ತೆ, ಇನ್ನೊಂದು ಕೊಟ್ರೆ ಇನ್ನೊಂದಕ್ಕೆ ಹೋಗುತ್ತೆ, ಪೇರ್ ಆಗಲ್ಲ ಅಂತ. ಆಮೇಲೆ ಎಲ್ಲಾ ಆರ್ಬಿಟಲ್ಸ್ ಸಿಂಗ್ಲಿ ಆಕ್ಯುಪೈಡ್ ಆದ್ಮೇಲೆ ಪೇರಿಂಗ್ ಸ್ಟಾರ್ಟ್ಸ್. ಸೊ therefore as per Hund's rule this is correct, first one is correct, second one is wrong. Is that okay? So that is the concept. Iga when I add one more electron into 2p, in case if I add illi 2p3 idiyalva, if I add one more electron, that electron gets paired. Pairing starts only when all the orbitals are singular. That is Hund's rule. Okay. ಸೊ ಈಗ ಇಷ್ಟನ್ನ ನೆನಪಿಟ್ಕೊಂಡು ನಾವೀಗ ಕೆಲವಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಂತ ಪ್ರಯತ್ನ ಮಾಡೋಣ, ಆಯ್ತಾ? ಸೊ ಈಗ ಇಲ್ಲಿವರೆಗೂ ಬರೀ 3 ಲಾ ಹೇಳಿದ್ದೀನಿ. ಆಫ್ಬೋ ಪ್ರಿನ್ಸಿಪಲ್, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಮತ್ತೆ ಹಂಡ್ಸ್ ರೂಲ್. ಇನ್ನು ಬೇರೆ ಬೇರೆ ರೂಲ್ಸ್ ಇದೆ, ಅದನ್ನ ನಿಮ್ಗೆ ಆಕ್ಚುಲ್ ಆಗಿ ಸಿಲೆಬಸ್ ಮಾಡಿದಾಗ ಹೇಳುತ್ತೆ. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋ ವಿಚಾರದಲ್ಲಿ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ತಗೊಳ್ಳುವಂತ ಪ್ರಯತ್ನ ಅಷ್ಟೇ ಈ ಬ್ರಿಡ್ಜ್ ಕೋರ್ಸ್ ಅಲ್ಲಿ, ಆಯ್ತಾ? ರೈಟ್. ಈಗ ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್. ಓಕೆ, ರೈಟ್. ಈಸ್ ದಿಸ್ ಪ್ರೆಸೆಂಟ್ ಇನ್ ಕಾರ್ಬನ್? ಎಕ್ಸಾಕ್ಟ್ಲಿ. ಕಾರ್ಬನ್ ಅಲ್ಲೂ ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ, ಎಲ್ಲಾ ರೂಲ್ಸು ಅಪ್ಲೈ ಆಗೇ ಆಗುತ್ತೆ. ಈಗ ಬರೆಯೋಣ. ವಿಲ್ ಸಿ ವಾಟ್ ಇಸ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್. ನೋಡಿ, ಸಿ ಕಾರ್ಬನ್ ಅಟೋಮಿಕ್ ನಂಬರ್ ಬಂದ್ಬಿಟ್ಟು 6, ಆಯ್ತಾ? 6 ಎಲೆಕ್ಟ್ರಾನ್ಸ್. ಅಟೋಮಿಕ್ ನಂಬರ್ ಅಂದ್ರೆ ಎಷ್ಟು ಪ್ರೋಟಾನ್ಸ್ ಇದೆ ನ್ಯೂಕ್ಲಿಯಸ್ ಅಲ್ಲಿ. ಎಷ್ಟು ಪ್ರೋಟಾನ್ಸ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಆಟಮ್ ಅಲ್ಲಿ ಇರಲೇಬೇಕು ಔಟ್ಸೈಡ್ ದಿ ನ್ಯೂಕ್ಲಿಯಸ್. ಯಾಕೆಂದ್ರೆ ಯಾವುದೇ ಆಟಮ್ ತಗೊಳ್ಳಿ, ಯಾವುದೇ ಸಬ್ಸ್ಟೆನ್ಸ್ ತಗೊಳ್ಳಿ, ದೇ ಆರ್ ಆಲ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ನಂಬರ್ ಆಫ್ ಪ್ರೋಟಾನ್ಸ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಕಾರ್ಬನ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇದೆ? 6. ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? 6. ಇಸ್ ಇಟ್ ಓಕೆ? ಆ 6 ಎಲೆಕ್ಟ್ರಾನ್ಸ್ ಹೆಂಗ್ ಫಿಲ್ ಅಪ್ ಮಾಡಬಹುದು? We have to apply Aufbau principle, Pauli's exclusion principle, ಮತ್ತೆ ಹಂಡ್ಸ್ ರೂಲ್ ಅಪ್ಲೈ ಮಾಡಿ. ನೀವು ಕಾರ್ಬನ್ ಅಲ್ಲಿ ಇದೆಯಾ ಅಂತ ಕೇಳಿದ್ರಲ್ಲ, ಅದನ್ನ ನೋಡೋಣ. ಈಗ 6 ಎಲೆಕ್ಟ್ರಾನ್ ಹೆಂಗೆ ಎಂಟರ್ ಮಾಡ್ತೀರಿ? ಅಕಾರ್ಡಿಂಗ್ ಟು Aufbau principle, ಫಸ್ಟ್ 1s ಫಿಲ್ ಅಪ್ ಆಗುತ್ತೆ, ಆಮೇಲೆ 2s, ಆಮೇಲೆ 2p, ಆಮೇಲೆ ಇನ್ನು ಉಳ್ಕೊಂಡಿದ್ರೆ ಫಿಲ್ ಅಪ್ ಆಗುತ್ತೆ. ಈಗ 6 ಎಲೆಕ್ಟ್ರಾನ್ಸ್ ಇದೆ ಅಷ್ಟೇ. 1s2 ನೋಡಿ, 1s2, 1s ಅಂದ್ರೆ ಏನು? ಫಸ್ಟ್ ಶೆಲ್ ಎಸ್ ಆರ್ಬಿಟಲ್ ಅಂತ, ಅದರಲ್ಲಿ 2 ಎಲೆಕ್ಟ್ರಾನ್ ಇದೆ ಅಂತ ಅರ್ಥ. 1s2 ಅಂತ ಓದ್ಕೊಳ್ಳಿ, 1s2 ಅನ್ಬಾರ್ದು, 1s2. 2 ಎಲೆಕ್ಟ್ರಾನ್ ಆಯ್ತು. ನೆಕ್ಸ್ಟ್ ಯಾವ್ದಕ್ಕೆ ಹೋಗುತ್ತೆ? ಇದು ಫಿಲಪ್ ಆಗೋಯ್ತು. ಎಸ್ ಆರ್ಬಿಟಲ್ಗೆ 2 ಎಲೆಕ್ಟ್ರಾನ್ ಆಡ್ ಮಾಡೋಕೆ ಸಾಧ್ಯ, ಬಿಕಾಸ್ ಎನ್ ಆರ್ಬಿಟಲ್ ಕ್ಯಾನ್ ಅಕಾಮಡೇಟ್ ಓನ್ಲಿ 2 ಎಲೆಕ್ಟ್ರಾನ್.
ನೆಕ್ಸ್ಟ್ 2s2 ಅದು ಫಿಲಪ್ ಆಗೋಯ್ತು. ಆಮೇಲೆ 2p ನಲ್ಲಿ 3 ಆರ್ಬಿಟಲ್ಸ್ ಇದೆ, ಟೋಟಲಿ 6 ಎಲೆಕ್ಟ್ರಾನ್ ಸಾಧ್ಯ ಇದೆ. ಆದ್ರೆ ಕಾರ್ಬನ್ ಅಲ್ಲಿ 6 ಬೇಕಾಗಲ್ಲ, ಯಾಕೆಂದ್ರೆ ಅಟೋಮಿಕ್ ನಂಬರ್ 6 ಮಾತ್ರ ಇದೆ. ಸೊ ಈಗಾಗಲೇ 1s2 2s2 2 ಎಲೆಕ್ಟ್ರಾನ್ 2 + 2 4 ಎಲೆಕ್ಟ್ರಾನ್ಸ್ ಮುಗಿದೋಯ್ತು. ಇನ್ನು ಉಳ್ಕೊಳ್ಳೋದು ಬರೀ 2 ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ 2p2 ಆಯ್ತು. ಇಸ್ ದಟ್ ಓಕೆ? ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್ ಏನು? 1s2 2s2 2p2 ಆಯ್ತಾ? ಇದೆಲ್ಲ ರಬ್ಬಾಡ. ಸೊ ದಿಸ್ ಇಸ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಅದನ್ನ ನೀವು ಈ ಆರ್ಬಿಟಲ್ ರೆಪ್ರೆಸೆಂಟೇಷನ್ ಮಾಡ್ತಿರಲ್ಲ, ಬಾಕ್ಸ್ ಬರ್ಬಿಟ್ಟು ಆ ತರ ಬರೆಯೋದಾದ್ರೆ ದಿಸ್ ಇಸ್ ವಿ ಕ್ಯಾನ್ ರೈಟ್ 1s2 ಒಂದು ಅಪ್ವರ್ಡ್ ಆರೋ ಒಂದು ಡೌನ್ವರ್ಡ್ ಆರೋ. ಈ ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಆರೋ ಇರ್ಬೇಕಂತ ಹೇಳಿದ್ ಯಾರು? ಆಫ್ಬೋ ಪ್ರಿನ್ಸಿಪಲ್, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಐ ಆಮ್ ಲುಕಿಂಗ್ ಅಟ್ ದಿ ಚಾರ್ಟ್ ಬಾಕ್ಸ್. ನಾವು ಒಂದು ಅಪ್ವರ್ಡ್ ಆರೋ ಇನ್ನೊಂದು ಡೌನ್ವರ್ಡ್ ಆರೋ ಇರಲೇಬೇಕು ಅಂತ ಹೇಳಿದ್ದಾರೆ. ವಿಚ್ ರೂಲ್? Yes, Mohan Gowda, you want to unmute yourself? I'm giving you a chance, you can unmute yourself. Would you like to answer? Okay. Exactly. Likit says Pauli's, Sharanya says Pauli's, exact. That is not untrue, it is Pauli's exclusion principle. Very good. In ಮುಂದೆ ಹೋಗೋಣ. ನೈಟ್ರೋಜನ್ ಅಟೋಮಿಕ್ ನಂಬರ್ ಏನು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕು ಅಂದ್ರೆ ನಿಮ್ಗೆ ಅಟೋಮಿಕ್ ನಂಬರ್ ಬೇಕಿದೆ. ಅಟೋಮಿಕ್ ನಂಬರ್ ಆಫ್ ನೈಟ್ರೋಜನ್ ಇಸ್ 7. ಸೊ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ ಕಾರ್ಬನ್ ಕಂಪೇರ್ ಮಾಡಿ. ದೋಸ್ 7 electrons, how do they occupy? 1s2 2s2 2p3. ಓಕೆ, ಅಂದ್ರೆ ಏನು? 2p3 ಅಂದ್ರೆ ಏನು ಅರ್ಥ ಆಯ್ತು? There are 3 electrons in p subshell of second shell ಅಂತ ಅರ್ಥ. ಸೆಕೆಂಡ್ ಶೆಲ್ ಅಲ್ಲಿರೋ p subshell ಅಲ್ಲಿ 3 electrons ಇದೆ. ಆ 3 electrons ಹೆಂಗೆ ಆಡ್ ಆಗುತ್ತೆ ಅಂದ್ರೆ you have to apply one law. ನೋಡಿ ಇಲ್ಲಿ ಬಾಕ್ಸ್ ರೆಪ್ರೆಸೆಂಟೇಷನ್ ನೋಡಂತೆ. 1s2 ಒಂದು ಅಪ್ವರ್ಡ್ ಒಂದು ಡೌನ್ವರ್ಡ್, 2s2 ಅಪ್ವರ್ಡ್ ಡೌನ್ವರ್ಡ್. ದಿ 3 electrons of 2p ನೋಡಿ ಸಿಂಗ್ಲಿ ಆಕ್ಯುಪೈ ಆಗಿದೆ, ಒಂದೊಂದೇ ಎಲೆಕ್ಟ್ರಾನ್ ಹೋಗಿದೆ. ಆ ಒಂದೊಂದೇ ಎಲೆಕ್ಟ್ರಾನ್ ಹೋಗಿದೆ, ಪೇರ್ ಆಗಿಲ್ಲ. ಯಾಕೆ ಈ ತರ ಆಗಿಲ್ವಲ್ಲ? ವೈ ಡಿಡ್ಂಟ್ ಇಟ್ ಎಂಟರ್ ಲೈಕ್ ದಿಸ್? 3 electrons ಇಲ್ಲಿ 2 ಇಲ್ಲೊಂದು ಹಿಂಗ್ ಎಂಟರ್ ಆಗಿಲ್ವಲ್ಲ? ಯಾಕೆ ಅಂದ್ರೆ ಯಾವ ರೂಲ್ ಹೇಳ್ತೀರಿ? ವಿಚ್ ರೂಲ್ ಡು ಯು ಸೇ? ಯಾಕೆ ಸಿಂಗ್ಲಿ ಎಂಟರ್ ಆಗ್ಬೇಕು? ವಿಚ್ ರೂಲ್? ಐ ಆಮ್ ಜಸ್ಟ್ ಸೀಯಿಂಗ್ ಯುವರ್ ಚಾಟ್ ಬಾಕ್ಸ್. 3 electron 2p ಸಬ್ಶೆಲ್ ಅಲ್ಲಿ ಒಂದೊಂದೇ ಎಂಟರ್ ಆಗುತ್ತೆ, ಪೇರ್ ಆಗಲ್ಲ. ಯಾಕೆ? ದಟ್ ಇಸ್ ಬಿಕಾಸ್ ಆಫ್ ದರ್ಶನ್ ಸೇಸ್ ಹನ್ಸ್ ರೂಲ್. Hunch rule. It's not Pauli's, Hunch rule. Hunch rule. HUNDS apostrophe S. ಅದನ್ನ ಕೆಲವರು ಹುನ್ಸ್ ರೂಲ್, ಹುನ್ಸ್ ಅಂತ ಹಂಡ್ಸ್ ಅನ್ಬೇಕಾಯ್ತಾ? ಹಾಗೆ ಹ್ಯಾಂಡ್ಸ್ ಅಲ್ಲ, ಹಂಡ್ಸ್ ಆಯ್ತಾ? ಸೊ ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಒಂದೊಂದೇ ಇದು ರಾಂಗ್ ಇದೆ. ಓಕೆ, ಪೇರಿಂಗ್ ಯಾವಾಗ ಆಗುತ್ತೆ ಅಂದ್ರೆ ಎಲ್ಲಾ ಆರ್ಬಿಟಲ್ಸ್ ಅಲ್ಲಿ ಒಂದೊಂದು ಕಿಟಕಿ ಪಕ್ಕ ಒಂದೊಂದು ಕೂತ್ಕೊಂಡ್ಮೇಲೆ ಆಮೇಲೆ ಅವ್ರ ಪಕ್ಕದಲ್ಲಿ ಹೋಗಿ ಇನ್ನೊಬ್ರು ಕೂತ್ಕೋತಾರೆ ಅಂತ. ಹಾಗೆ ಒಂದೊಂದು ಎಲೆಕ್ಟ್ರಾನ್ ಎಂಟರ್. ಹಾಗಾದ್ರೆ ಆಕ್ಸಿಜನ್ ತಗೋಣ. ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಆಕ್ಸಿಜನ್. ಅದರದ್ದು ಅಟೋಮಿಕ್ ನಂಬರ್ ಎಷ್ಟು? 8. ಓಕೆ, ಸೊ ದೇರ್ ಇಸ್ 1 electron ಎಕ್ಸ್ಟ್ರಾ ವೆನ್ ಕಂಪೇರ್ ಟು ನೈಟ್ರೋಜನ್. ಅದೆಲ್ಲ ಹೋಗುತ್ತೆ? ಸೊ ಸೇಮ್ 1s2 2s2 2p4 2p4 4 electrons ಹೆಂಗೆ ಆಡ್ ಆಗುತ್ತೆ ಅಂದ್ರೆ, ಸೊ ಒಂದೊಂದೊಂದು ಸಿಂಗ್ಲಿ ಆಕ್ಯುಪೈ ಆಗಿ ನೆಕ್ಸ್ಟ್ ಪೇರ್ ಆಗುತ್ತೆ. ದಟ್ಸ್ ಹೌ ಎಲೆಕ್ಟ್ರಾನ್ ಗೆಟ್ ಪೇರ್. ಸೊ ದಿಸ್ ಇಸ್ ಹೌ ಥಿಂಗ್ಸ್ ಹ್ಯಾಪನ್. ನೋಡಿ ಇಲ್ಲಿ 4th electron of 2p subshell gets paired. ಯಾಕೆ ಅಂದ್ರೆ only when all the orbitals are singly occupied, then only pairing takes place according to Hund's rule. In a fluorine, atomic number 9. So one extra electron. So 2p5 ಆಯ್ತು. ನೋಡಿ electronic configuration ಆಗಿದೆ. First 3 singly, ಆಮೇಲೆ 2 pair ಆಯ್ತು. So there is 1 electron. This is unpaired electron. Unpaired electron. Okay. So atomic number 10. 1s2 2s2 2p6. So ಎಲ್ಲ electrons pair ಆಗುತ್ತೆ. All the electrons are paired in 2p subshell. All are paired. This is the thing. So this is how we write electronic configuration of different elements. ಆಯ್ತಾ? ಇದನ್ನ ಬರ್ಕೊಳ್ಳಿ ನೋಡೋಣ. I'll give you 2 minutes time. Just write down. When you write down 1s2 2s2 2p2 ಬರ್ಕೊಂಡು ಬರೀ 2p ಮಾತ್ರ ಬಾಕ್ಸ್ ಬರ್ಕೊಳ್ಳಿ ಸಾಕು. ಎಲ್ಲದಕ್ಕೂ ಬೇಡ. 1s 2s ಗೆಲ್ಲ ಬೇಡ, ಅದು ಫುಲ್ ಆಗಿದೆ.
2p ಮಾತ್ರ ಬಾಕ್ಸ್ ಬರ್ಕೊಂಡು ಒಂದೊಂದು ಆಡ್ ಮಾಡಿ. ಓಕೆ, ಇಟ್ ವಿಲ್ ಬಿಕಮ್ ಎ ಪ್ರಾಕ್ಟೀಸ್. ಐ ಗಿವ್ ಯು 2 minutes ಟೈಮ್, ಅದಕ್ಕಿಂತ ಜಾಸ್ತಿ ಬೇಡ. ಇನ್ನೊಂದು ಸ್ವಲ್ಪ ಏನೋ ಮಾಡಾಕಿದೆ ಇವತ್ತು, ಅದಕ್ಕೆ ಜಸ್ಟ್ ಫಿನಿಶ್ ಆಫ್, ಮೇಕ್ ಇಟ್ ಫಾಸ್ಟ್. Hope it is complete. Okay, so let's proceed further. Okay, students, ಆಗಿದೆಯಾ? Shall I proceed now? Right. ಇನ್ನೊಂದು ತಿಳ್ಕೋಬೇಕು, ಸ್ಟೆಬಿಲಿಟಿ ಆಫ್ ಆರ್ಬಿಟಲ್ಸ್ ಅಂತ. ಈ ಸ್ಟೆಬಿಲಿಟಿ ಆಫ್ ಆರ್ಬಿಟಲ್ಸ್ ಗೊತ್ತಿದ್ರೆ ಮಾತ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸಮ್ ಆಫ್ ದಿ ಎಲಿಮೆಂಟ್ಸ್ ಬರೆಯೋಕೆ ಸಾಧ್ಯ. ಏನದು ಸ್ಟೆಬಿಲಿಟಿ ಆಫ್ ಆರ್ಬಿಟಲ್ಸ್? ಯು ಶುಡ್ ನೋ ಹಾಫ್ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬಲ್ ಅನ್ನೋ ಒಂದು ಕಾನ್ಸೆಪ್ಟ್. ಹಾಫ್ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬಲ್ ಅಂದ್ರೆ, ಈಗ ಎಸ್ ಆರ್ಬಿಟಲ್ ತಗೊಳ್ಳಿ. ಎಸ್ ಆರ್ಬಿಟಲ್ ತಗೊಂಡ್ರೆ ದೇರ್ ಕ್ಯಾನ್ ಬಿ 2 electrons ಮ್ಯಾಕ್ಸಿಮಮ್, ಅದು ಕಂಪ್ಲೀಟ್ಲಿ ಫಿಲ್ಡ್. ಅದ್ರಲ್ಲಿ ಅರ್ಧ ಅಂದ್ರೆ 1 electron, ಅದು ಹಾಫ್ ಫಿಲ್ಡ್. ಅದೇ ಪಿ ಸಬ್ಶೆಲ್ ತಗೊಳ್ಳಿ, 3 ಆರ್ಬಿಟಲ್ಸ್ ಇದೆ, ಒಂದೊಂದಕ್ಕೆ 2 electron ಆಡ್ ಮಾಡಬಹುದು. ಸೊ ಇಫ್ ಇಟ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ 6 electron, ಹಾಫ್ ಫಿಲ್ಡ್ 3 electron. ಹಾಗಾದ್ರೆ ಇನ್ ಬಿಟ್ವೀನ್ ಏನ್ ಸರ್ ಅಂದ್ರೆ, ದಟ್ ಇಸ್ ಕಾಲ್ಡ್ ಪಾರ್ಷಿಯಲಿ ಫಿಲ್ಡ್. ಓಕೆ, so when I say P3, there are 3 electron in P subshell, that is half filled. P6, it is full filled. So in between ಅವೆರಡು ಬಿಟ್ಟು ಹೇಳೋದಾದ್ರೆ P1, P2 ಇವೆಲ್ಲ partially filled. So when half filled and completely filled orbitals are more stable, partially filled orbitals are less stable. Okay, that's the meaning of that. So ಇದ್ರ ನೋಡೋದಾದ್ರೆ ಯಾಕೆ ಆ ತರ ಅಂದ್ರೆ, the reason for this partially filled and completely filled orbitals ಸ್ಟೆಬಿಲಿಟಿ ಎಲ್ಲ ಯಾಕೆ ಅಂದ್ರೆ ಸಿಮೆಟ್ರಿ. ಓಕೆ, ಸಿಮೆಟ್ರಿ. ನೀವು ಹುಡುಗರಲ್ಲಿ ಸೀಸಾ ಅಂತ ಆಡಿರ್ತೀರಲ್ವೇನ್ರಿ? ಈ ನಮ್ಮ ಹಳ್ಳಿಗಳಲ್ಲೆಲ್ಲ ಇದೇ ಇರುತ್ತೆ ಬಿಡಿ. ಸೊ ಈ ತರದೊಂದು ಇದು ಪೈ ಅಲ್ಲ, ಓಕೆ, ಈ ಎತ್ತಿನ ಬಂಡಿಗೆ ನೊಗ ಅಂತ ಕರೀತಾರೆ ಅದಕ್ಕೆ, ಆಯ್ತಾ? ಇರ್ಲಿ, ನಿಮ್ಗೆ ಆಡಿದ್ರೆ ಫೈನ್, ಇಲ್ಲ ಅಂದ್ರೆ ಈ ತರ ಒಂದು ಯಾವ್ದಾದ್ರು ಅಥವಾ ಪಾರ್ಕ್ ಅಲ್ಲಾದ್ರೂ ಇದ್ದೇ ಇರುತ್ತೆ ಸೀಸಾ, ಆಯ್ತಾ? ಇಲ್ಲೊಬ್ಬ ಹುಡುಗ ಕೂತಿರ್ತಾನೆ. ಓಕೆ, ಸೊ ಇಲ್ಲೊಬ್ಬ ಹುಡುಗ. ಸೊ ಇದು ಎಕ್ಸಾಕ್ಟ್ಲಿ ವೆನ್ ದೇರ್ weight is equal, it is just balanced, it is symmetric ಅಂತ ಕರೀತೀವಿ. ಸಿಮೆಟ್ರಿಕ್ ಅಂದಿದ ತಕ್ಷಣನೇ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಇಂಡ್ಯೂಸ್ ಕೈಂಡ್ ಆಫ್ ಸ್ಟೆಬಿಲಿಟಿ ಇನ್ ಟು ದಿ ಸಿಸ್ಟಮ್. ಈ ಹಾಫ್ ಫೀಲ್ಡ್ ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ ಆಡ್ ಆಗಿರುತ್ತೆ ಎಲ್ಲ ಆರ್ಬಿಟಲ್ಸ್, ಅದೊಂಥರ ಸಿಮೆಟ್ರಿಕ್ ಅರೇಂಜ್ಮೆಂಟ್. ಅದೇ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಅಲ್ಲಿ ಎಲ್ಲ ಆರ್ಬಿಟಲ್ಸ್ ಅಲ್ಲೂ ಎರಡು ಆಡ್ ಆಗೋದ್ರಿಂದ ಅದು ಇಟ್ ಈಸ್ ಮೋರ್ ಸಿಮೆಟ್ರಿಕ್. ಸೊ ದಟ್ಸ್ ವೈ ಹಾಫ್ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬಲ್ ಬಿಕಾಸ್ ಆಫ್ ಮೋರ್ ಸಿಮೆಟ್ರಿ ಎಲಿಮೆಂಟ್ಸ್. ಅದೇ ಪಾರ್ಷಿಯಲಿ ಫಿಲ್ಡ್ ತಗೊಂಡ್ರೆ ನೀವು, ಅಲ್ಲಿ ಒಂಥರ ಇದು ಹಾಫ್ ಪಾಟ್ ಇದ್ದ ಹಾಗೆ, ಅರ್ಧ ಬಿಂದಿಗೆ ನೀರು ಅಳ್ಳಾಡ್ತಾ ಇರುತ್ತೆ, ಹೌದಾ? ಸೊ ಇಟ್ ವಿಲ್ ಬಿ ಲೆಸ್ ಸ್ಟೇಬಲ್. ಸೊ ಸೇಮ್ ಥಿಂಗ್ ಇನ್ ಅ ಪಾರ್ಷಿಯಲಿ ಫಿಲ್ಡ್ ಆರ್ಬಿಟಲ್, so it will be less stable. That's the meaning of that. So symmetry will be less and stability is less. So half and full filled orbitals are more symmetric than partial ones, therefore it is so. ಇಲ್ಲಿ ಲಾಸ್ಟ್ ಇವತ್ತಿನ ಸೆಷನ್ ಮುಗಿಸಕ್ ಮುಂಚೆ CRQ MCQs ಗೊತ್ತು ನಮಗೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ. CRQ ಅಂದ್ರೆ ಏನು? ಕಾನ್ಸೆಪ್ಟ್ ರಿವಿಷನ್ ಕ್ವಶನ್. ಅದೆಲ್ಲ ಆಗುತ್ತೆ ಅಂದ್ರೆ ಅದು ನಮ್ಮ ಕ್ಲಾಸ್ ಅಲ್ಲಿ ಆಗುತ್ತೆ ಅಷ್ಟೇ, ಆಯ್ತಾ? ಎಲ್ಲ ಕಾನ್ಸೆಪ್ಟ್ ಕಲ್ತ ಮೇಲೆ CRQ ಮಾಡುತ್ತೆ. ಓಕೆ, ಈಗ ಒಂದೊಂದೇ ಕ್ವಶನ್ ಕೇಳ್ತೀನಿ, ನೀವು ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹೇಳ್ತಾ ಹೋಗ್ಬೇಕು.
Name the rules related to the questions here. Okay. 3 electrons of 2p orbitals are singly occupied. Yeah, rule 3 electrons of 2p orbitals are singly occupied. Exactly. Palguni correct. Pushpanjali correct. Yes, Pritam correct. Vismaya correct. Varun, Shaila, Sanjay. Okay. Balash banbudtu. Saku. Elladu ಓದಕ್ಕಾಗಲ್ಲ. ಆಯ್ತು. So next ಹೋಗೋಣ. Okay, answer. Next. 4s orbital fills first, then 3d. 4s fill up ಆದ್ಮೇಲೆ 3d fill up ಆಗುತ್ತೆ. ಯಾವ ರೂಲ್? 4s fills first. Pauli's Allah. No. It's not Pauli. AUFBAU of boast. Okay. So that's correct. Disha. Okay. Balas jana ಹೇಳ್ತಾರೆ. Very nice. Very nice. So 4s fills first. Energy sequence. 4s orbital has lower energy than 3d. ಅದಕ್ಕೆ ಆ sequence. ಆಯ್ತಾ? Next. Half boy is correct. An orbital can accommodate only 2 electrons. ಯಾವುದು? An orbital can accommodate only 2 electrons. Exactly. That's correct. Pauli's exclusion principle. Ferric ion is more stable than ferrous ion. ಇಲ್ಲಿ stability of orbitals ಅಂತ ferric ion ಅಂದ್ರೆ Fe3+ ಅಂತ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಮಕ್ಕಳೇ ಇದಕ್ಕೆ ಅಟೋಮಿಕ್ ನಂಬರ್ 26 ಇರುತ್ತೆ. ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕ್ವಶನ್, ಸುಮ್ಮನೆ ನಿಮ್ಗೆ ಇರ್ಲಿ ಅಂತ ಹಾಕೊಂಡಿದೀನಿ. ಫೆರಿಕ್ ಅಂದ್ರೆ Fe3+, ಅಲ್ಲಿ 3 ಎಲೆಕ್ಟ್ರಾನ್ ಲಾಸ್ ಆಗಿದೆ ಆಟಮ್ಗೆ. 3d5 ಇರುತ್ತೆ, 3d5 4s0 ಇರುತ್ತೆ. ಇದು ಹಾಫ್ ಫಿಲ್ಡ್, ಇದು ಹಾಫ್ ಫಿಲ್ಡ್. ಅದೇ ಫೆರಸ್ ಅಯಾನ್, ಫೆರಸ್ ಅಂದ್ರೆ Fe2+ ಅಂತ. ಐರನ್ ಮೇಲೆ 2 ಪಾಸಿಟಿವ್ ಚಾರ್ಜ್ ಇದ್ರೆ ಅದು ಫೆರಸ್ ಅಯಾನ್. ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಗೊಂಡ್ರೆ 3d6 4s0 ಇರುತ್ತೆ. ಎಲೆಕ್ಟ್ರಾನ್ಸ್ ಆಫ್ 4s is lost, +2 ಆಯ್ತಲ್ವಾ, ಅದಕ್ಕೆ ಅದು ಪಾರ್ಷಿಯಲ್ ಅದು. Okay, so partially filled orbitals are less stable. Correct. Half filled orbitals are more stable. This is the concept. So ferric and ferrous. So that's why ferrous ion is more stable because of half filled electronic configuration. So ಅದಕ್ಕೆ ಈ ಕಾಂಪೌಂಡ್ಸ್ ಅಲ್ಲೂ ಹಾಗೇನೆ. Ferric sulfate is more stable than ferrous sulfate. Ferric oxide is more stable than ferrous oxide. So that's fine, dear students. Hope you have got some glimpse of electronic configuration. Ivattige we'll stop at the stage. Tomorrow you will have one more class, so the details will be given. Okay, so thank you very much. Meet you again later. Thank you. ಫೋರ್ಎಸ್ ಎಲೆಕ್ಟ್ರಾನ್ ರಿಮೂವ್ ಆಗಿರುತ್ತೆ, ಯಾಕೆಂದ್ರೆ +3 ಇದೆಯಲ್ವಾ, +3 +2 ಅಂತ ಎಲೆಕ್ಟ್ರಾನ್ಸ್ ರಿಮೂವ್ ಆಗಿರುತ್ತೆ. ನಿಮ್ ಕ್ವಶನ್ಗೆ ಆನ್ಸರ್ ಅದು ಆಟಮ್ ಅಲ್ಲ, ಅಯಾನ. ದಟ್ಸ್ ಫೈನ್. ಥ್ಯಾಂಕ್ ಯು ವೆರಿ ಮಚ್. ರೈಟ್. Yes, I'm going to end the meeting. Meet you again.